ಬಡವ್ರ ಮಕ್ಳಿಗೆ ಉತ್ತರ ಕರ್ನಾಟಕ ಮಕ್ಳಿದ್ದಾರೆ, ಅವ್ರು ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡ್ರೆ ಮಿಲಿಟ್ರಿಗೆ ಸೇರ್ಬೇಕಂತ ಇದ್ದಾರೆ, ಪೊಲೀಸಿಗೆ ಫಿಟ್ನೆಸ್ ಬೇಕು ಅಂತ ನನ್ನ ಹತ್ರ ಕಲಿತಿದ್ದಾರೆ. ನಾವು ಎಲ್ಲರ ಹತ್ರ ಫೀಸ್ ತೊಗೊಳಲ್ಲ. ಮತ್ತು ತುಂಬ ಬಡವ್ರ ಮಕ್ಳು ಅಂತ ಅಂದ್ರೆ ನಾವು ಯಾರ ಹತ್ರ ಕೇಳಿದ್ರೆ ಎಸ್ಪೆಷಲಿ ನಾವು ಯಾವತ್ತೂ ಕೇಳಿದ್ರೆ ತೊಗೊಂಡೂ ಇಲ್ಲ. ದೊಡ್ಡ ಮಕ್ಕಳು ಆಮೇಲೆ ಪ್ರೊಫೆಷನಲ್ ಅಂದ್ರೆ ನಾವು ಯಾರದ್ದು ತೊಗೊಳಲ್ಲ. ಸುಮಾರು 106 ಮಕ್ಕಳು ಬರ್ತಾರೆ. ಈಗ ಅವರು ನಮ್ಮಲ್ಲಿ ಫಿಟ್ನೆಸ್ಸಿಗೆ ಬರ್ತಾರೆ, ಜನರಲ್ ಫಿಟ್ನೆಸ್ಸಿಗೆ ಬರ್ತಾರೆ, ಅಚೀವ್ಮೆಂಟಿಗೆ ಅಂತ ಬರ್ತಾರೆ. ತುಂಬ ಜನ ತುಂಬ ಕಾಂಪಿಟೇಷನ್ಗೆ ಹೋಗ್ಬೇಕು ಬರ್ತಾರೆ ನಮ್ಮಲ್ಲಿ. ತುಂಬ ಜನ, ನಾನು ಸಹ ಒಬ್ಬ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾನ್. ಸೊ ನಾನು ಸುಮಾರು ಒಂದು 18 ವರ್ಷ ನ್ಯಾಷನಲ್ಸ್ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. 18 ವರ್ಷ ನಾನು ಸ್ಟೇಟ್ ರೆಕಾರ್ಡ್ ಮಾಡಿದ್ದೀನಿ, ನ್ಯಾಷನಲ್ ರೆಕಾರ್ಡ್ ಮಾಡಿದ್ದೀನಿ, ಆಲ್ ಇಂಡಿಯಾ ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್. ನಾನು ವರ್ಲ್ಡ್ ರ್ಯಾಂಕಿಂಗ್ 3rd ರ್ಯಾಂಕಿಂಗ್. ನಾನು ಈಗ ಡಿಸ್ಟಿಕ್, ಸ್ಟೇಟು, ನ್ಯಾಷನಲ್ಸ್, ಇಂಟರ್ನ್ಯಾಷನಲ್ಸ್, ಒಲಿಂಪಿಕ್ ಸೆಲೆಕ್ಷನ್ ಟ್ರಯಲ್ಸ್ ಎಲ್ಲ ತುಂಬ ಅಟೆಂಡ್ ಮಾಡಿದ್ದೀನಿ. ಈಗ ನಾನದೇ ಸುಮಾರು 105 ಮೆಡಲ್ ಇದೆ ನ್ಯಾಷನಲ್ಸ್ ಅಲ್ಲಿ. ಸ್ಟೇಟು ನ್ಯಾಷನಲ್ಸ್ ಅಲ್ಲ, ಅಷ್ಟು ಮೆಡಲ್ ಇದೆ. ನಾನು ಸುಮಾರು 18 ವರ್ಷ ನ್ಯಾಷನಲ್ ಚಾಂಪಿಯನ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದಿ ಪರೈಸ್ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿರೋ ಅಂತ ಭಾವಿಸ್ತಾ ಇವತ್ತು ನಾನು ನಿಮ್ಮೆಲ್ಲರೂ ಹೇಳಿ ಕರ್ಕೊಂಡ್ಬಂದಿದ್ದೀನಿ. ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ಒಳಗಿರುವಂಥ ಸಾಕಷ್ಟು ಅಥ್ಲೆಟಿಕ್ಸ್ ಇದೆ ಮತ್ತು ಇನ್ನೇನೆಲ್ಲ ಇದೆ ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಅಂತ. ಓಕೆ, ಹೇಳಿ ಫಿಟ್ನೆಸ್ ಹೆಸರು ಹೇಳಿ. ಇದು ಅಥ್ಲೆಟಿಕ್ಸ್ ಫಿನಿಕ್ಸ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಅಂತ. ಸುಮಾರು 15 ವರ್ಷದಿಂದ ನಮ್ಮ ಈ ಕ್ರೀಡಾಂಗಣ ನಮ್ಮ ಸ್ಟೇಡಿಯಂ ಅಲ್ಲಿ ಮಾಡ್ತಾ ಇದೀವಿ. ಸುಮಾರು 106 ಮಕ್ಕಳು ಬರ್ತಾರೆ. ಈಗ ಅವರು ನಮ್ಮಲ್ಲಿ ಫಿಟ್ನೆಸ್ಸಿಗೆ ಬರ್ತಾರೆ, ಜನರಲ್ ಫಿಟ್ನೆಸ್ಸಿಗೆ ಬರ್ತಾರೆ, ಅಚೀವ್ಮೆಂಟಿಗೆ ಅಂತ ಬರ್ತಾರೆ. ತುಂಬಾ ಜನ ತುಂಬಾ ಕಾಂಪಿಟೇಷನ್ಗೆ ಹೋಗ್ಬೇಕು ಬರ್ತಾರೆ ನಮ್ಮಲ್ಲಿ. ತುಂಬಾ ಜನ, ನಾನು ಸಹ ಒಬ್ಬ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾನ್. ಸೊ ನಾನು ಸುಮಾರು ಒಂದು 18 ವರ್ಷ ನ್ಯಾಷನಲ್ಸ್ ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. 18 ವರ್ಷ ನಾನು ಸ್ಟೇಟ್ ರೆಕಾರ್ಡ್ ಮಾಡಿದ್ದೀನಿ, ನ್ಯಾಷನಲ್ ರೆಕಾರ್ಡ್ ಮಾಡಿದ್ದೀನಿ, ಆಲ್ ಇಂಡಿಯಾ ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್ ನಾನು. ಸೊ ಈಗ ನನ್ನ ಅಂಡರ್ಲಿ ನಾನೇ 2010 ಇಂದ ಇಲ್ಲಿವರೆಗೂ ಫಿನಿಕ್ಸ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಂತ ಶುರು ಮಾಡಿ ಈಗ ಜಯನಗರ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಂ ಅಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತೆ ಸಂಜೆ 2 ಟೈಮ್ ನಾವು ಕೋಚಿಂಗ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಹೇಗೆ ಬಂತು ಸರ್? ಅಂದ್ರೆ ಅವಾಗಿಂದ ಹೇಗೆ ಇಂಟ್ರೆಸ್ಟ್ ಬಂತು? ಸೊ ನಿಮ್ಮ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಆದ್ರೂ ಅವಾಗ ನಿಮ್ಗೆ ಹೆಂಗ್ ಒಲವು ಬಂತು ಅಂತ ಗೊತ್ತಾದಾಗ ಒಂದಷ್ಟು ಇನ್ಸ್ಪೈರ್ ಆಗ್ತಾರೆ ಜನ. ಯಾಕೆಂದ್ರೆ ನಾನು ನಮ್ಮ ತಂದೆ ಸಹ ಕ್ರೀಡಾಪಟು. 97 ಅಲ್ಲಿ ನಾನು ಶುರು ಮಾಡಿದಾಗ 98 ಅಲ್ಲಿ ನ್ಯಾಷನಲ್ ಚಾಂಪಿಯನ್ ನಾನು ಸ್ಕೂಲಲ್ಲಿ. 97 SP ಸ್ಟಾರ್ಟ್ ಮಾಡಿದೆ. ಅಪ್ ಟು 2010 ವರೆಗೂ ನಾನು ಸ್ಪೋರ್ಟ್ಸ್ ಮಾಡಿದೆ. ವರ್ಲ್ಡ್ ರ್ಯಾಂಕಿಂಗ್ 3rd ರ್ಯಾಂಕಿಂಗ್. ನಾನು ಈಗ ಡಿಸ್ಟಿಕ್, ಸ್ಟೇಟು, ನ್ಯಾಷನಲ್ಸ್, ಇಂಟರ್ನ್ಯಾಷನಲ್ಸ್, ಒಲಿಂಪಿಕ್ ಸೆಲೆಕ್ಷನ್ ಟ್ರಯಲ್ಸ್ ಎಲ್ಲ ತುಂಬಾ ಅಟೆಂಡ್ ಮಾಡಿದ್ದೀನಿ. ಸೊ ನನಗೇನಾಯ್ತು, ನಾನು ಅಥ್ಲೆಟ್ ಆದ್ರಿಂದ ನನಗೆ ಅದೇ ಮೂಮೆಂಟ್ ಬಂತು, ಕೋಚಿಂಗ್ ಮಾಡ್ಬೇಕಂದ್ರೆ ಅದೇ ಮೂಮೆಂಟ್ ಕಂಟಿನ್ಯೂಸ್ ಆಗಿ ಅದನ್ನ ನಡ್ಕೊಂಡ್ ಬರ್ತಾ ಇದ್ದೀನಿ. ಈಗ ನಾನು ಅದೇ ನೋಡಕ್ ಇಷ್ಟಪಡ್ತೀನಿ, ಮಕ್ಳು ಅದನ್ನ ನೋಡಕ್ ಇಷ್ಟಪಡ್ತಾರೆ. ಸೊ ಅವಾಗ ಏನಾಗುತ್ತೆ, ಈಗ ಏನಾಗಿದೆ ಮಕ್ಕಳಿಗೆ ಈಗ ಸ್ಟ್ಯಾಮಿನಾ ಇಲ್ಲ, ಎಂಡೋರೆನ್ಸ್ ಇಲ್ಲ, ಈಗ ಆಟಾಡ್ಲಿಕ್ಕೆ ಜಾಗ ಇಲ್ಲ. ಈಗ ಸ್ಪೋರ್ಟ್ಸ್ ಅಂದ್ರೆ ಎಲ್ಲ ಸ್ಪೋರ್ಟ್ಸ್ ತರ ಬೇರೆ ಬೇರೆ ಡಿಫ್ರೆಂಟ್. ಅದು ಅಥ್ಲೆಟಿಕ್ಸ್ ಅಂದ್ರೆ ಗಾಡ್ ಫಾದರ್ ಸ್ಪೋರ್ಟ್ಸ್. ಇದು ಹೇಗೆ ಅಂತ ಅಂದ್ರೆ ಈಗ ಬೇಸಿಕ್ ನಮಗೆ ಈಗ ವಾಲಿಬಾಲ್ ಇರ್ಬೋದು, ಬಾಸ್ಕೆಟ್ ಬಾಲ್ ಇರ್ಬೋದು, ಏನೇ ಇರ್ಬೋದು, ಇದಕ್ಕೆ ಮೇನ್ ಗಾಡ್ ಫಾದರ್ ಅಥ್ಲೆಟಿಕ್ಸ್. ಈಗ ವಾಲಿಬಾಲ್ ಹೋಗ್ಬೋದು, ಬಾಸ್ಕೆಟ್ ಬಾಲ್ ಹೋಗ್ಬೋದು, ಫುಟ್ಬಾಲ್ ಹೋಗ್ಬೋದು, ಶಟ್ಲ್ ಹೋಗ್ಬೋದು, ಸ್ವಿಮ್ಮಿಂಗ್ ಹೋಗ್ಬೋದು. ಸುಮಾರು ನಮ್ಮಲ್ಲಿ 260 ಸ್ಪೋರ್ಟ್ಸ್ ಇದೆ ಟೋಟಲ್. ABC 3 ಕ್ಯಾಟಗರಿ ಇದೆ. ಆ 3 ಕ್ಯಾಟಗರಿ ನಂಬರ್ 1 ಪೊಸಿಷನ್ ಅಥ್ಲೆಟಿಕ್ಸ್. ಅಥ್ಲೆಟಿಕ್ಸ್ ಅಂದ್ರೆ ಅವ್ರು ಏನ್ ಹೇಳ್ಕೊಡ್ತಾರೆ. ಈಗ ಸ್ವಿಮ್ಮಿಂಗ್ ಹೋಗೋರು ಫಿಟ್ನೆಸ್ ಬೇಕು, ಬ್ಯಾಡ್ಮಿಂಟನ್ ಹೋಗೋರ್ಗು ಫಿಟ್ನೆಸ್ ಬೇಕು, ಜಿಮ್ನಾಸ್ಟಿಕ್ ಹೋಗೋರ್ಗು ಫಿಟ್ನೆಸ್ ಬೇಕು. ಯಾವುದೇ ರೀತಿಯ ಸ್ಪೋರ್ಟ್ಸ್ ಗೆ ಫಿಟ್ನೆಸ್ ಬಂದು ಒಂದು ಪಿಲ್ಲರ್ ಅಂತಾನೆ ಗಾಡ್ ಫಾದರ್ ಆಫ್ ಸ್ಪೋರ್ಟ್ಸ್ ಅಂತ ಕರಿತೀವಿ ಅದಕ್ಕೆ ಅಥ್ಲೆಟಿಕ್ಸ್. ಇದನ್ನ ನಾವು ನಮ್ಮ ಸ್ಟೇಡಿಯಂಲ್ಲಿ ಪ್ರತಿದಿನ 1000 ಮಕ್ಕಳು ಬರ್ತಾರೆ. ಪ್ರತಿದಿನ ಬೆಳಿಗ್ಗೆ ನಾವು 6 ಗಂಟೆಯಿಂದ 7:30 ಮಾಡ್ತೀವಿ, ಸಂಜೆ 5ರಿಂದ 7 ಗಂಟೆ ಮಾಡ್ತೀವಿ. ತುಂಬ ಜನ ಪ್ರೊಫೆಷನಲ್ ಅಥ್ಲೆಟ್ ಬರ್ತಾರೆ, ಫಿಟ್ನೆಸ್ ಮಕ್ಕಳು ಬರ್ತಾರೆ. ನಾವು 3 ವರ್ಷದಿಂದ 30 ವರ್ಷದವರೆಗೂ ತಗೋತೀವಿ. ಯಾಕೆಂದ್ರೆ ಈಗ ಮಕ್ಕಳಿಗೆ ನಮ್ದು ಸ್ಪೋರ್ಟ್ಸ್ ಅಲ್ಲಿ ಏಜ್ ಲಿಮಿಟ್ ಹೇಗೆ ಅಂತ ಅಂದ್ರೆ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ತಾತ, ನಮ್ಮ ತಂದೆ ಎಲ್ಲ 70 ವರ್ಷ 80 ವರ್ಷ ಬದುಕ್ತಿದ್ರು. ಏನಕ್ಕೆ ಅಂದ್ರೆ ಅವ್ರಿಗೆ ಯಾವ್ದೋ ಊಬರ್ ಇಲ್ಲ, ಬೈಕ್ ಇಲ್ಲ, ಕಾರ್ ಇಲ್ಲ, ಬರೀ ಕಾಲಲ್ಲಿ ನಡೀತಿದ್ರು. ಇವಾಗ ಏನಾಗಿದೆ ಅಂದ್ರೆ ಇಲ್ಲಿಂದ ಎಲ್ಲರೂ ಹೋಗ್ಬೇಕಂದ್ರೆ ಆಟೋ ಅಂತ ಹಿಡಿತಾರೆ. ಏನಕ್ಕೆ ಹೇಳಿ, ಮತ್ತೆ ನೀವು ಕುಡಿಯೋ ನೀರು ಸ್ಟ್ರಾಂಗ್ ಅಲ್ಲ, ತಿನ್ನೋ ಫುಡ್ಡು ಸ್ಟ್ರಾಂಗ್ ಅಲ್ಲ, ಫ್ರೂಟ್ ಸ್ಟ್ರಾಂಗ್ ಅಲ್ಲ. ಹೀಗಂದ್ರೆ ವಿಟಮಿನ್ ಎಲ್ಲ ಬಾಡಿಗೆ ಹೇಗೆ ಬೇಕು ಅಂತ ಅಂದ್ರೆ ನಾವು ಎಷ್ಟು ಎಕ್ಸಸೈಸ್ ಮಾಡ್ತೀವಿ, ಎಷ್ಟು ನಾವು ನ್ಯಾಚುರಲ್ ವಾಕ್ ಮಾಡ್ತೀವಿ, ಮಕ್ಳು ಎಷ್ಟು ಆಟ ಆಡ್ತಾರೆ, ಆ ಥರ ಮಕ್ಕಳಿಗೆ ಬಿಲ್ಡ್ ಆಗುತ್ತೆ, ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ. ಈಗ ನಾವು ಒಂದು ಮನೆ ಕಟ್ಟಬೇಕಂದ್ರೆ ಫೌಂಡೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಫೌಂಡೇಶನ್ ಇಲ್ಲದೆ ಮನೆ ಕಟ್ತೀನಿ ಅಂದ್ರೆ ಕಷ್ಟ. ಹಾಗೆ ಮಕ್ಳಿಗೂ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಸ್ಕೂಲ್ PE ಕ್ಲಾಸಸ್ ಇರುತ್ತೆ, ಸಾಕೋದ ಪೇರೆಂಟ್ಸ್ ಥಿಂಕ್ ಮಾಡ್ತಾರೆ. ಈಗ ಒಬ್ಬ ಟೀಚರ್, ಆಸ್ ಎ ಟೀಚರ್ ನಾನು ಹೇಳೋದು 40 ಮಿನಿಟ್ಸ್ ಅಲ್ಲಿ ನಾವು ಒಂದು ಸ್ಕೂಲ್ ಬೆಲ್ ಹೊಡೆದ್ರೆ ನಾನು ಕ್ಲಾಸ್ ರೂಮ್ಗೆ ಹೋಗ್ಲಿಕ್ಕೆ 5 ನಿಮಿಷ ತಗೊಳ್ತೀನಿ, ಅಲ್ಲಿಂದ ಕರ್ಕೊಂಡು ಬರ್ಲಿಕ್ಕೆ 5 ನಿಮಿಷ ತಗೊಳ್ತೀನಿ, ಅಸೆಂಬಲ್ 5 ಮಿನಿಟ್ಸ್ ಆಗುತ್ತೆ. ಇನ್ನು 10 ನಿಮಿಷದಲ್ಲಿ ವಾರಲ್ಲಿ ಒಂದು ದಿವಸ ಕ್ಲಾಸಲ್ಲಿ ಏನ್ ಹೇಳ್ಕೊಡ್ತೀರಾ? ಆಮೇಲೆ ಪೇರೆಂಟ್ಸ್ಗಳು ಈ ತರ ಫಿಸಿಕಲ್ ಆಕ್ಟಿವಿಟಿ ಕಳಿಸ್ತಿಲ್ಲ ಅಂದ್ರೆ ಅವ್ರ ಮಕ್ಕಳ ಸಫರಿನ ನೀವು ನೋಡಿದ್ರ 35-40 ಇಯರ್ಸ್ಗೆಲ್ಲ ಹಾರ್ಟ್ ಅಟ್ಯಾಕ್, BP, ಶುಗರ್ ಅಂತ ಬರ್ತದೆ. ಇದೇ ರೀಸನ್ಗೋಸ್ಕರ ಅವ್ರು ಯಾರು ಎಕ್ಸಸೈಸ್ ಮಾಡಲ್ಲ, ಮತ್ತೆ ಜಂಕ್ ಫುಡ್ ತಿಂತಾರೆ, ಎಲ್ಲ ಕೊಲೆಸ್ಟ್ರಾಲ್
ಕೊಲೆಸ್ಟ್ರಾಲ್ ಐಟಮ್ ಇರುತ್ತೆ, ಅವ್ರಿಗೆ ಗೊತ್ತಾಗಲ್ಲ, ಮತ್ತೆ ಕ್ವಾಲಿಟಿ ಚೆಕ್ ಮಾಡಲ್ಲ, ಊಟ ಏನ್ ಬೇಕಾದ್ರೆ ತಿನ್ಬಿಡ್ತಾರೆ. ಅದಕ್ಕೋಸ್ಕರ ಈ ಫಿಸಿಕಲ್ ಫಿಟ್ನೆಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಮಗು 3.5 ವರ್ಷದಿಂದ 90 ವರ್ಷದವರೆಗೂ ನಾವು ಸ್ಪೋರ್ಟ್ಸ್ ಹೇಳ್ಕೊಡ್ತೀನಿ ನಾನು. ಹೌದು, ನಮ್ಮ ಹತ್ರ ತುಂಬಾ ಜನ ಬರ್ತಾರೆ. ಈಗ ಆಲ್ರೆಡಿ ನಿಮ್ಮೆಲ್ಲ ನೋಡಿದ್ರ ಅನ್ಸುತ್ತೆ, ಸ್ಟೇಡಿಯಂ ತುಂಬಾ ಜನ ವಾಕ್ ಮಾಡ್ತಿದ್ದಾರೆ ಎಲ್ಲ. ಈಗ ನಮ್ಮಲ್ಲಿ ತುಂಬಾ ಆಕ್ಟಿವ್ ನೋಡಿ. ನಮ್ಮ ಸ್ಟೇಡಿಯಂ ಅಲ್ಲಿ ಇಡೀ ಬ್ಯಾಂಗ್ಳೂರಲ್ಲಿ, ಕರ್ನಾಟಕದಲ್ಲಿ ಇಷ್ಟೊಂದು ಸ್ಪೆಷಾಲಿಟಿ ಇರೋದು ಬ್ಯಾಂಗ್ಳೂರ್ ಒಂದು ಜಯನಗರದಲ್ಲಿ ಮಾತ್ರ. Wow, ಅದು ಹೇಗೆ ಅಂದ್ರೆ ನೋಡಿ, ಈಗ ನಮ್ಮಲ್ಲಿ ಅಥ್ಲೆಟಿಕ್ ಟ್ರ್ಯಾಕ್ ಇದೆ, ಇಂಡೋರ್ ವಾಲಿಬಾಲ್ ಇದೆ, ಸ್ಕೇಟಿಂಗ್ ಇದೆ, ಬ್ಯಾಸ್ಕೆಟ್ ಬಾಲ್ ಇದೆ, ಶಟ್ಲ್ ಬ್ಯಾಡ್ಮಿಂಟನ್ ಇದೆ, ಜಿಮ್ ಇದೆ, ಜಿಮ್ನಾಸ್ಟಿಕ್ ಇದೆ, ಮತ್ತೆ ಇಲ್ಲಿ ಕ್ರಿಕೆಟ್ ನೆಟ್ ಇದೆ, ಫುಟ್ಬಾಲ್ ಇದೆ, ಬಾಕ್ಸಿಂಗ್ ಇದೆ, ಚೆಸ್ ಇದೆ, ಮತ್ತೆ ಟೇಬಲ್ ಟೆನಿಸ್ ಇದೆ, ಯೋಗ ಇದೆ. ಅಂದ್ರೆ ಬೆಂಗಳೂರು ಕರ್ನಾಟಕದಲ್ಲೇ ನಂಬರ್ 1 ಸ್ಟೇಡಿಯಂ ಅಂದ್ರೆ ತಪ್ಪಾಗಲ್ಲ. ಈ ಸ್ಟೇಡಿಯಂ ಅಲ್ಲಿ ಪ್ರತಿದಿನ ಮಕ್ಕಳು 1000 ಜನ ಬರ್ತಾರೆ, 1000 ಜನ ಕಲಿತಾರೆ. ಅವ್ರಿಗೆ ತುಂಬಾ ಬೆನಿಫಿಟ್ ಆಗ್ತಿದೆ. ಎಸ್ಪೆಷಲಿ ನಾವು ಅಷ್ಟೇ ಮಂಡೇ ಟು ಸಾಟರ್ಡೆ ಪ್ರತಿದಿನ ನಾವು ನೋ ಬ್ರೇಕ್. ಯಾಕೆಂದ್ರೆ ಸ್ಪೋರ್ಟ್ಸ್ಗೆ ಬ್ರೇಕ್ ಇರಬಾರ್ದು. ಯಾಕೆಂದ್ರೆ ಊಟ ಮಾಡೋದು ಒಂದ್ ದಿವಸ ಬ್ರೇಕ್ ಬಿಟ್ಟರೆ ಏನಾಗುತ್ತೆ ಹೇಳಿ, ಹೊಟ್ಟೆ ಹಸಿಯುತ್ತೆ ಮತ್ತೆ ಅಷ್ಟು ಸ್ಟ್ರಾಂಗ್ ಇರಲ್ಲ. ಸೊ ಅದಕ್ಕೋಸ್ಕರ ಫಿಸಿಕಲ್ ಫಿಟ್ನೆಸ್ ಅನ್ನೋದು ಅದನ್ನ ನಾವು ಯಾವತ್ತೂ ಮರಿಬಾರ್ದು. ಮರಿದ್ರೆ ತುಂಬಾನೇ ಕಷ್ಟ ಫ್ಯೂಚರ್ ಅಲ್ಲಿ. ನಾಟ್ ಓನ್ಲಿ ಫಿಸಿಕಲ್ ಸರ್, ಇದು ಮೆಂಟಲಿ ಕೂಡ ತುಂಬಾನೇ ಎಕ್ಸಾಕ್ಟ್ಲಿ. ನೋಡಿ, ಈಗ ನೋಡಿ, ನಾವು ಅಥ್ಲೆಟಿಕ್ಸ್ ಅಂದ್ರೆ ಬರೀ ರನ್ನಿಂಗ್ ರೇಸ್ ಮಾಡಲ್ಲ. ಈಗ ನಮ್ಮಲ್ಲಿ ಅಥ್ಲೆಟಿಕ್ಸ್ ಅಂದ್ರೆ ಸುಮಾರು 24 ಇವೆಂಟ್ ಇದೆ. ಅದರಲ್ಲಿ 3-4 ಕ್ಯಾಟಗರಿ ಇದೆ. ಹೇಗೆ ಅಂತಂದ್ರೆ, ಈಗ ನಾವು ಅಥ್ಲೆಟಿಕ್ಸ್ ಅಲ್ಲಿ ಸ್ಪ್ರಿಂಟ್ ಅಂತ ಕರಿತೀವಿ. ಸ್ಪ್ರಿಂಟ್ ಅಂದ್ರೆ 100 ಮೀಟರ್, 200 ಮೀಟರ್, 400 ಮೀಟರ್, ಇದಕ್ಕೆ ಸ್ಪ್ರಿಂಟ್ ಅಂತ ಕರಿತೀವಿ. ಈಗ ಮಿಡ್ಲ್ ಡಿಸ್ಟೆನ್ಸ್ ಅಂದ್ರೆ 800 ಮೀಟರ್, 1500, 3000 ಮೀಟರ್ ಮಿಡ್ಲ್ ಡಿಸ್ಟೆನ್ಸ್ ಕರಿತೀವಿ. ಈಗ ಲಾಂಗ್ ಡಿಸ್ಟೆನ್ಸ್ ಅಂದ್ರೆ 5000 ಮೀಟರ್, 10,000 ಮೀಟರ್, ಮತ್ತೆ ಹಾಫ್ ಮ್ಯಾರಥಾನ್, ಫುಲ್ ಮ್ಯಾರಥಾನ್, ಇದು ಲಾಂಗ್ ಡಿಸ್ಟೆನ್ಸ್ ಕರೆಯೋದು. ಈಗ 5K, 12K ಅದು ರೋಡ್ ರೇಸ್ ಅಂತ ಕರಿತೀವಿ. ಕೆಲವು ಜನಕ್ಕೆ 5 ಕಿಲೋಮೀಟರ್ ತಗೊಂಡು ಮ್ಯಾರಥಾನ್ ಅಂತಾರೆ, 10 ಕಿಲೋಮೀಟರ್ ತಗೊಂಡು ಮ್ಯಾರಥಾನ್ ಅಂತ. ಅದು ರಾಂಗ್ ಆಕ್ಚುಲಿ. ಗೊತ್ತಿಲ್ಲ ನೋಡಿ, ನಾಲೆಜ್ ತಗೊಳ್ಳಿ. ಇವಾಗ ಮಂಜುನಾಥ್ ಸರ್ ಅಷ್ಟು ನಾಲೆಜ್ ಕೊಡ್ತಿದ್ದಾರೆ ನಮಗೆ. ಹೇಳಿ ಏನಂತಂದ್ರೆ 5 ಕಿಲೋಮೀಟರ್ ಮ್ಯಾರಥಾನ್ ಅಂತ ಹೇಳ್ತಾರೆ. 7 ಕಿಲೋಮೀಟರ್ ಆಗಲ್ಲ. ಮಿನಿಮಮ್ 21.6 ಕಿಲೋಮೀಟರ್ ಇದ್ರೆ ಮಾತ್ರ ಮ್ಯಾರಥಾನ್. 42 ಕಿಲೋಮೀಟರ್ 42 ಇದ್ರೆ ಮಾತ್ರ ಮ್ಯಾರಥಾನ್ ಅಂತ. ಅವೆರಡಕ್ಕೆ ಮ್ಯಾರಥಾನ್. ಈಗಲ್ಲ, ಹಿಂದಿನ ತಲೆಮಾರಿಂದ ಬಂದಿರೋದು ಹಾಗೆ ಮ್ಯಾರಥಾನ್ ಅಂತ. ಈಗ 5 ಕಿಲೋಮೀಟರ್ ಓಡಿದ್ರೆ ಮ್ಯಾರಥಾನ್ ಅಂತ ಕರೀತಾರೆ. ಅರ್ಧಂಬರ್ಧ ತಿಳ್ಕೊಂಡು ನಾವು ಯಾವುದೇ ಕೆಲವು ಜನ 5K 10K ಅಂತ ಇಡ್ತಾರೆ. ಅದಕ್ಕೆ 5K 21K ಅಂತ ಇಡ್ತಾರೆ. ಅದ್ರಲ್ಲಿ ರಾಂಗ್ ಆಕ್ಚುಲಿ. ಹಾಗೆ ರೋಡ್ ರೇಸ್, ಅದು ಕ್ರಾಸ್ ಕಂಟ್ರಿ. ನಾವೆಲ್ಲ ಓಡ್ಬೇಕಾದ್ರೆ 1000 ಕಿಲೋಮೀಟರ್ ಓಡಿದೀವಿ. ಈಗ ನಾವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಪರ್ ವೀಕ್ 700 ಕಿಲೋಮೀಟರ್ ನಾವು ಪ್ರಾಕ್ಟೀಸ್ ಆಗ್ತಿತ್ತು ವೀಕ್ಲಿ. ಪ್ರಾಕ್ಟೀಸ್ ಅಷ್ಟಿತ್ತು. ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ನಾವು ತುಂಬಾ ಕಷ್ಟಪಟ್ಟಿದ್ವಿ. ಆಗ ನಾವು ತುಂಬಾ ಮಾಡಿದೀವಿ. ಹಾಗೆಲ್ಲ ಗೊತ್ತಾಗ್ತಿತ್ತು. ಮಂಜುನಾಥ್ ಅಂದ್ರೆ ಅಥ್ಲೆಟಿಕ್ ಅಸೋಸಿಯೇಷನ್ ಗೊತ್ತಿತ್ತು. ಇವರು ನಮಗೆ ಗೊತ್ತು ಸರ್, ಮಂಜುನಾಥ್ ಸರ್ ಅಂತಂದ್ರೆ ಎಷ್ಟು. ಬಟ್ ಇಷ್ಟೊಂದು ಇನ್ಫಾರ್ಮೇಶನ್ ಇವತ್ತೇ ನಾನು ಕೂಡ ತಿಳ್ಕೊಂತಿರೋದು. ಸೊ ಥ್ಯಾಂಕ್ ಯು ಸೊ ಮಚ್. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಜಾಸ್ತಿ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಮತ್ತೆ ಇನ್ನೊಂದೇನಂದ್ರೆ, ಇವಾಗಿನ ಫಾಸ್ಟ್ ಲೈಫಲ್ಲಿ ಟ್ರಾಫಿಕ್ಸು, ಸೊ ಪ್ರತಿಯೊಂದು ಕ್ಲಾಸಸ್ಸು ಹುಡ್ಕೊಂಡು ಹೋಗ್ಬೇಕು. ಡ್ರಾಪ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಪೇರೆಂಟ್ಸ್ಗೆಲ್ಲ. ಬಟ್ ಇಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ನಾನು ಅಬ್ಸರ್ವ್ ಮಾಡಿದ್ದು ಕೂಡ, ಸೊ ಅವಾಗಲೇ ಸರ್ ಹೇಳ್ದಂಗೆ ಎಷ್ಟೊಂದು ಸ್ಕೇಟಿಂಗ್ ಆಗಿರ್ಬೋದು, ವಾಲಿಬಾಲ್, ಫುಟ್ಬಾಲ್, ಸೊ ಜಿಮ್ ಎಲ್ಲ ಐತೆ, ಅಥ್ಲೆಟಿಕ್ಸ್, ಬ್ಯಾಡ್ಮಿಂಟನ್, ಬಾಕ್ಸಿಂಗ್, ಚೆಸ್, ಯೋಗ, ಇವೆಲ್ಲನೂ ಒಂದೇ ಕಾಂಪೌಂಡಲ್ಲಿ ನೀವು ನೋಡ್ಬೋದು. ಸೊ ಜಯನಗರ್ 3rd ಬ್ಲಾಕ್ 4th ಬ್ಲಾಕ್ ಏನು ಹೇಳ್ತಾರೆ ಇಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಮ್ಸ್ ಒಂದ್ಸತಿ ಕಾಲಿಟ್ಟ ಅಂತ ಅಂದರೆ, ಸೊ ನಿಮ್ಗೆ ಯಾವುದೇ ಕ್ಲಾಸಸ್ ಆದರೂ ಆರಾಮಾಗಿ ಫ್ಲೆಕ್ಸಿಬಲ್ ಆಗಿ ಒಂದು ಜಸ್ಟ್ ವಾಕ್ ಇಂದ ಹೋಗಿ ನೀವು ಅಟೆಂಡ್ ಮಾಡ್ಬೋದು ಅಂತ ಹೇಳ್ಬೋದು. ಮಕ್ಕಳಿಗೆ ಡ್ರಾಪ್ ಮಾಡೋಕ್ಕೂ ಕೂಡ ಪೇರೆಂಟ್ಸ್ಗೆ ಈಸಿ ಕೂಡ ಆಗುತ್ತೆ. ಸೊ ಈ ಗ್ರೌಂಡಲ್ಲಿ ಸಾಕಷ್ಟು ಅಥ್ಲೆಟಿಕ್ಸ್ ಗ್ರೂಪ್ಸ್ಗಳೇ ಇದೆ ಅಂತ ಹೇಳ್ಬೋದು. ಮತ್ತೆ ನಮ್ಗೆ ಇರೋ ಲೈಫ್ ಏನು, ನಾವು ದುಡಿಯೋದೆಲ್ಲ ಏನಕ್ಕೋಸ್ಕರ, ನಮ್ಮ ಹೊಟ್ಟೆಗೋಸ್ಕರನೇ, ಹೊಟ್ಟೆ ಬಟ್ಟೆಗೋಸ್ಕರ. ಸೊ ತಿನ್ನಬೇಕು, ಚೆನ್ನಾಗಿ ತಿನ್ನಬೇಕು, ಹೆಲ್ದಿಯಾಗಿ ತಿನ್ನಬೇಕು. ಸೊ ಜೊತೆಗೆ ನಮ್ಮ ಬಾಡಿ ಫಿಟ್ನೆಸ್ ಕೂಡ ತುಂಬ ಇಂಪಾರ್ಟೆಂಟು ಅಂತಾನೆ ಸರ್ ಹೇಳಿದ್ರು. ನಾವಿನ್ನೊಂದು ಹೇಳ್ತೀನಿ, ಯಾಕೆಂದ್ರೆ ಈಗ ಎಲ್ಲ ಕಡೆ ಕೋಚ್ ಇರ್ತಾರೆ, ಅದು ಕ್ವಾಲಿಫೈ ಕೋಚಸ್ ವೆರಿ ಇಂಪಾರ್ಟೆಂಟ್. ಇವಾಗ ಏನಾಗ್ತಾರೆ ನೋಡಿ, ಇವಾಗ ಅವ್ರು NIS ಮಾಡಿರಲ್ಲ, ಸ್ಪೋರ್ಟ್ಸ್ ಮ್ಯಾನ್ ಆಗಿರಲ್ಲ, ಅವ್ರೇನೋ ಕೆಲಸ ಬಂದು ಬೇರೆ ನೋಡಿ ನಾನೇನೋ ಕಲ್ತ್ಕೊಂಡು ನಾನೇ ಮಾಡ್ತೀನಿ ಅಂತ ಹಾಗೆಲ್ಲ. ಈ ಫಿಟ್ನೆಸ್ ವಿಚಾರದಲ್ಲಿ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಪೀರಿಯನ್ಸ್ ಅಂಡ್ ಕ್ವಾಲಿಫಿಕೇಶನ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಮಕ್ಕಳಿಗೆ ಏನು ಹೇಳ್ಕೊಡೋ, ಸುಮ್ಮನೆ ಏನೋ ನೋಡ್ಕೊಂಡು ಏನೋ. ಈಗ ನೋಡಿ, ನಮ್ಮ ಮಂಡೇ ಟು ಸಾಟರ್ಡೆ ಡಿಫ್ರೆಂಟ್ ಆಕ್ಟಿವಿಟಿ ಇರುತ್ತೆ ನಮ್ಮ ಫಿಟ್ನೆಸ್ ಕ್ಲಾಸಸ್ ಅಲ್ಲಿ. ಈ ಮಂಡೇ ABC ಅವ್ರು ಕೊಟ್ಟಿರುತ್ತೆ, ಸುಮಾರು ಒಂದು 25-30 ಡಿಫ್ರೆಂಟ್ ABC ಅವ್ರು ಕೊಟ್ಟಿರುತ್ತೆ. ಎಕ್ಸರ್ಸೈಸ್ ಇರುತ್ತೆ. ಮತ್ತೆ ಟ್ಯೂಸ್ಡೇ ನಾವು ಲ್ಯಾಡರ್ ಸರ್ಕ್ಯೂಟಿಗೆ ಲ್ಯಾಡರ್ ವರ್ಕೌಟ್ ಮಾಡ್ತೀವಿ. ವೆಡ್ನೆಸ್ಡೇ ಸ್ಟೆಪ್ಸ್ ವರ್ಕೌಟ್ ಮಾಡ್ತೀವಿ. ಮತ್ತೆ ಥರ್ಸ್ಡೇ ಸರ್ಕ್ಯೂಟ್ ಟ್ರೈನಿಂಗ್, ಅವ್ರು ಸ್ಯಾಂಡ್ ವರ್ಕೌಟ್. ಯಾಕೆಂದ್ರೆ ಮಕ್ಕಳಿಗೆ ಹಿಂದೆ ಹ್ಯಾಂಡ್ ರಿಟನ್ ತಿದ್ದವರು, ಈಗ ಮಕ್ಕಳಿಗೆ ಕಂಪ್ಯೂಟರ್ ಮೂವ್ಮೆಂಟ್ ಆಗ್ಬೇಕಂದ್ರೆ ಇವೆಲ್ಲ ಕೈ ಕಾಲಾಡಲ್ಲ. ಅದಕ್ಕೆ ಮಣ್ಣಲ್ಲಿ ಆಟಾಡಿಸ್ತೀವಿ, ಮಣ್ಣಲ್ಲಿ ಓಡಿಸ್ತೀವಿ, ಸ್ಯಾಂಡ್ ಅಲ್ಲಿ ಸ್ಯಾಂಡ್ ಪಿಟ್ ಅದ ಇದೆಯಲ್ಲ, ಅಲ್ಲಿ ಇವತ್ತು ವರ್ಕೌಟ್ ಅದೇ ಇತ್ತು. ಸೊ ಅವಾಗ ಏನಂತೆ ಮಕ್ಕಳಿಗೆ ಈ ಜಾಯಿಂಟ್ಸ್ ಯಾವುದೇ ಫ್ಯೂಚರ್ ಯಾವುದೇ ಪೇನ್ ಬರಲ್ಲ. ನೀವು ಎಷ್ಟು ವರ್ಕೌಟ್ ಮಾಡ್ತಾರೆ ನೋಡಿ. ಆಸ್ಟ್ರೇಲಿಯಾದಲ್ಲಿ ನಾನು ವೆಂಟ್ ಟ್ರೈನಿಂಗ್ ಅನ್ನ ಆಸ್ಟ್ರೇಲಿಯಾ ಅಲ್ಲಿ ಹೇಳ್ತಾರೆ, ಅಪ್ ಟು 7 years 1 period ಅಲ್ಲಿ ಮಕ್ಕಳನ್ನ ಕೈಯಲ್ಲಿ ಬರೆಸ್ತಾರೆ.
ಹಾರಿಸ್ತಾರೆ, ಕಿಚ್ಚಿಸ್ತಾರೆ, ಮಣ್ಣು ತೊಗೊಂಡು ಒಂದ್ ಕಡೆ ಹಾಕ್ತಾರೆ, ಕಿಚ್ಚಿಸ್ತಾರೆ ಎಲ್ಲ, ಹೌದು. ತೊಗೊಂಡು ಬರ್ತಾರೆ. ಅದೇ ಹ್ಯಾಂಡ್ ರೈಟಿಂಗ್. ಅವ್ರಿಗೆ ಟೈಪಿಂಗ್ ಮಾಡ್ಲಿಕ್ಕಾಗ್ಲಿ ಬರ್ಲಿಕ್ಕೆಲ್ಲ ಹ್ಯಾಂಡ್ ರೈಟಿಂಗ್ ನೀಟಾಗಿರುತ್ತೆ. ನಮ್ಮಲ್ಲಿ ಬರೀ ಪೆನ್ಸಿಲ್ ಕೊಡಿದ್ರೆ ಪೆನ್ ಬಳಪ ಕೊಟ್ಟು ಅಥವಾ ಚಾಕ್ ಪೀಸ್ ಕೊಟ್ಟು ಬರೆಸ್ತಾರಲ್ವಾ, ಅವ್ರು ಹಂಗಲ್ಲ ಬೇರೆ ಕಂಟ್ರಿಲೆಲ್ಲ. ನಮ್ಮಲ್ಲಿ ಅದು ಮೆಥಡ್ ಮಾಡ್ಬೇಕು. ಅದಕ್ಕೆ ನಾವು ಯಾವುದೇ ಮಕ್ಕಳು ಬಂದ್ರು ನಾವು ಮಣ್ಣಲ್ಲಿ ಒಂದು ಆಟಾಡುತ್ತೆ ಸ್ಯಾಂಡಲ್ಲಿ. ಇಲ್ಲಿ ಅವ್ರಿಗೆ ಏನಾಗುತ್ತೆ, ಅವಾಗ ಒಂದು ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ, ಮತ್ತೆ ಜಾಯಿಂಟ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಇಲ್ಲಿ. ಸರ್ ಇವಾಗ ನೀವು ಹೇಳಿದ್ರಲ್ಲ, ಇದೆಲ್ಲ ನಮಗೆ ಯಾರು ಹೇಳ್ಕೊಟ್ಟಿಲ್ಲ. ನಾವೆಲ್ಲ ಹಾಗೆ ಮಣ್ಣಲ್ಲೇ ಆಡ್ತಾ ಇದ್ದು, ನಮಗೆಲ್ಲ ಹಾಗೆ ನೈಸರ್ಗಿಕವಾಗಿ ಬಂದ್ಬಿಟ್ಟಿತ್ತು. ಬಟ್ ನಮ್ಮ ಇದಕ್ಕೆ ಸ್ಟಾಪ್ ಆಗ್ಬಿಟ್ಟಿದೆ ಆಕ್ಚುಲಿ. ಸೊ ನಮ್ಮ ಮಕ್ಕಳಿಗೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ, ಯಾಕಂದ್ರೆ ನಾವು ಅಷ್ಟು ಕಂಫರ್ಟ್ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳ್ಬೋದು. ಮಣ್ಣಲ್ಲಿ ಆಟಾಡಕ್ ಬಿಡೋದಿಲ್ಲ ಅವ್ರನ್ನ, ಡಸ್ಟ್ ಅದು ಇದು. ಇವಾಗಿನ ಗಾಳಿನೂ ಹಾಗೆ ಇದೆ. ಬಟ್ ಇಲ್ಲಿ ಬಂದಾಗ ಎಷ್ಟು ಮರಗಳಿದೆ ಅಂದ್ರೆ, ಇಲ್ಲಿ ಸಮ್ ಟೈಮ್ಸ್ ಸಂಜೆನೂ ಆಗಿರ್ಬೋದು ಫಾಗ್ ರೀತಿ ಕಾಣಿಸ್ತಿರುತ್ತೆ. ಅಷ್ಟು ಒಳ್ಳೆ ವಾತಾವರಣ ಇದೆ ಇಲ್ಲಿ. ಇವಾಗ ಸಾಕಷ್ಟು ಬೆಟ್ಟ ಗುಡ್ಡಗಳನ್ನ ಹುಡ್ಕೊಂಡು ಹೋಗ್ತೀವಲ್ಲ, ಏನಕ್ಕೆ ಮನಃಶಾಂತಿಗೆ, ಒಳ್ಳೆ ಗಾಳಿ ಬೆಳಕಿಗೋಸ್ಕರ. ಬಟ್ ಇಲ್ಲಿ ಬಂದ್ರೆ ಅಷ್ಟು ನಿಮಗೆ ಸಿಗುತ್ತೆ ಗಾಳಿ, ಅಷ್ಟು ಒಳ್ಳೆ ನೇಚರ್ ಸಿಗುತ್ತೆ ಅಂತ ನಾನು ಹೇಳ್ಬೋದು. ಗಿಡ ಮರಗಳು ತುಂಬಾ ಚೆನ್ನಾಗಿದೆ ಸ್ಟೇಡಿಯಂ ಅಲ್ಲಿ, ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಹೇಳಿದ್ರೆ, ನೀವು ಕ್ವಾಲಿಫಿಕೇಶನ್ ಇರೋ ಹತ್ರ ಜಾಯ್ನ್ ಆಗೋದು ತುಂಬಾ ಇಂಪಾರ್ಟೆಂಟ್ ಅಂತ. ಹೌದು, ಯಾಕಂದ್ರೆ ನಿಮಗೆ ಗೊತ್ತಿರುತ್ತೆ ಯಾವ ಮಗು ಎಬಿಲಿಟಿ ಎಷ್ಟಿರುತ್ತೆ, ಯಾವ ರೀತಿ ಅವರಿಗೆ ನಾವು ಟ್ರೈನ್ ಮಾಡಬೇಕು, ಕೋಚ್ ಕೊಡಬೇಕು ಅಂತ. ಈಗ ಎಲ್ಲ ಮಕ್ಕಳು ಒಂದೇ ತರ ಇರಲ್ಲ, ಎಲ್ಲ ಮಕ್ಕಳು ಒಂದೇ ತರ ನಾವು ಬೇಡಿಕೆಗಳು ಏರಿದಾಗ ಸೊ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಕ್ವಾಲಿಫಿಕೇಶನ್ ಆಗೇ ಇರ್ಬೇಕು, ಯಾಕಂದ್ರೆ ನಿಮಗೆ ಗೊತ್ತಿರುತ್ತೆ. ವೆರಿ ಇಂಪಾರ್ಟೆಂಟ್. ಕೆಲವು ಜನ ಏನ್ ಮಾಡ್ತಾರೆ, ನಾನು ಕೋಚ್ ಅಂತ ಬರ್ತಾರೆ, ಎಲ್ಲ ನೋಡ್ಕೊಂಡು ಕೂತ್ಕೊಂಡು ಬರ್ತಾರೆ, ಅಥವಾ ಅಸಿಸ್ಟೆಂಟ್ ಕೆಲಸ ಮಾಡ್ತಾರೆ, ಅವರು ಕೋಚ್ ಅಂತ ಬರ್ತಾರೆ. ಇಟ್ಸ್ ಎ ನಾಟ್ ಗುಡ್ ಆಕ್ಚುಲಿ. ನಾನು ಅದೇ ಹೇಳೋದು, ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಆ ಮಗುಗೆ ಏನ್ ಎಬಿಲಿಟಿ ಇದೆ ಅಂತ ಅವ್ರು ಕೊಡೋದಕ್ಕೆ ಆ ಟಾಸ್ಕ್ ನ, ಅಲ್ವಾ? ಕರೆಕ್ಟ್. ಹೇಳಿ ಸರ್. ಇವಾಗ ಏನಾಗುತ್ತೆ, ಅದೇ ಜಾಸ್ತಿ ಆಗ್ತದೆ. ಯಾರು ಒಬ್ರು ಮಾಡಿದ್ರೆ ಅದನ್ನೇ ಮಾಡ್ತಾರೆ, ಫಿಟ್ನೆಸ್ ಕ್ಲಾಸ್ ಅಂತ ಅದೇ ಶುರು ಮಾಡ್ತಾರೆ. ಅದಕ್ಕೆ ನಾನು ಹೇಳೋದು, ಪ್ರತಿಯೊಬ್ರು ಪೇರೆಂಟ್ಸ್ಗೂ ಅಷ್ಟೇ, ಮಕ್ಕಳನ್ನ ಸರ್ಚ್ ಮಾಡಿ ಫಿಟ್ನೆಸ್ ಇಲ್ಲಿ ಅಂತಲ್ಲ, ಎಲ್ಲಿ ಬೇಕಾದ್ರೂ ಸೇರಿಸಿ ಟೈಮ್ ಸ್ಪೆಂಡ್ ಮಾಡ್ಬಿಡಿ. ಈಗ ಮೊಬೈಲು ಟಿವಿ ಅಂತಾರೆ, ಅದು ಎಲ್ಲ ಹೇಳಿದ್ದೆ, ನಾನು ಹೇಳಲ್ಲ. ಎಲ್ಲರೂ ನಾವು ಟಿವಿ ನೋಡಿದ್ರೆ ಮೊಬೈಲ್ ನೋಡ್ತಾರೆ ಅಂತ. ಹಾಗೆ ಆಕ್ಚುಲಿ ಅಪ್ಡೇಟ್ ಆಗ್ಬಿಟ್ಟಿಲ್ಲ, ಮೊಬೈಲ್ ಟಿವಿ ನೋಡ್ತಾರೆ ಜಾಸ್ತಿ ಆಗಿದೆ ಪೇರೆಂಟ್ಸ್ಗೆ. ನೋಡ್ಬೇಕು ನೋಡಿ, ಮೊಬೈಲ್ ಎಲ್ಲ ನಿಮ್ಮ ಮೊಬೈಲ್ ಕಿತ್ಕೊಳಕ್ಕಾಗಲ್ಲ, ಸ್ಟಾಪ್ ಮಾಡೋಕ್ಕಾಗಲ್ಲ. ಈಗ ಅದನ್ನ ಸ್ಟಾಪ್ ಮಾಡ್ಬೇಕಂದ್ರೆ ಅವ್ನಿಗೆ ಎಂಗೇಜ್ ಮಾಡಬೇಕು. ಯಾವ ಥರ ಎಂಗೇಜ್ ಮಾಡ್ತೀರಾ? ಈಗ ಡ್ಯಾನ್ಸ್ ಕ್ಲಾಸ್ ಹಾಕ್ತೀರಾ, ಓಕೆ, ಅಥ್ಲೆಟಿಕ್ಸ್ ಕ್ಲಾಸ್ ಹಾಕ್ತೀರಾ. ಈಗ ನಮ್ಮಲ್ಲಿ ಚಿಕ್ಕ ಮಕ್ಕಳೆಲ್ಲ ಕಾಣಿಸ್ತಿದ್ರೆ, ಈಗ ಯೋಗ ಮಾಡ್ತೀವಿ ನೋಡಿ, ಯೋಗ ನಮ್ಮ ಮಕ್ಕಳು ಯೋಗ ಮಾಡ್ತಿದ್ದಾರೆ. ಅವ್ರಿಗೆ ಏನಾಗುತ್ತೆ ಅಂತ ಅಂದ್ರೆ ಒಂದು ಮೋಟಿವೇಶನ್ ಆಗುತ್ತೆ. ಬೇಸಿಕ್ ನಾನು ಹೇಳಿದ್ದಲ್ಲ, ಫೌಂಡೇಶನ್ ವೆರಿ ಇಂಪಾರ್ಟೆಂಟ್ ಅಲ್ಲ. ಆ ಮಕ್ಕಳಿಗೆ ಮೋಟಿವೇಶನ್ ಮಾಡಬೇಕು ಅಂತ ಅಂದ್ರೆ ರೈಟ್ ಏಜ್ ಹಾಕ್ದಾಗ ಅವರು ಅದಕ್ಕೆ ಅಡಿಕ್ಟ್ ಆಗ್ತಾರೆ ಹೊರತು ಟಿವಿಗೆ ಅಡಿಕ್ಟ್ ಆಗಲ್ಲ. ನಾವೇನು ಅನ್ಕೋತೀವಿ ಅಂದ್ರೆ, ಸಾಕಷ್ಟು ಪೇರೆಂಟ್ಸ್ ಚಿಕ್ಕ ಮಕ್ಕಳು 3 years 4 years ಒಂದು 5 years ಹಾಕೋಣ ಅಂತೀವಿ. ಬಟ್ ಅಷ್ಟೊತ್ತಿಗಾಗಲೇ ಅವರು ಮೊಬೈಲ್ ಟಿವಿ ಅಡಿಕ್ಷನ್ ಆಗ, ಅದು ಬಿಡಿಸೋದು ತುಂಬಾನೇ ಕಷ್ಟ ಆಗುತ್ತೆ. ಸರ್ ಇಲ್ಲಿ ನಾನು ಸ್ವಲ್ಪ ಫಿಸಿಕಲ್ ಚಾಲೆಂಜಿಂಗ್ ಮಕ್ಕಳು ಕೂಡ ನಾನು ನೋಡಿದೆ. ಏನಕ್ಕೆ ಇಲ್ಲಿ ಪೇರೆಂಟ್ಸ್ ಹಾಕ್ತಾರೆ, ಏನು ಬೆನಿಫಿಟ್ಸು ಅದರಲ್ಲಿ ಹೇಳಿ ನೋಡಿ. ಆ ಮಕ್ಕಳಿಗೆ ಫಿಸಿಕಲ್ ಆಕ್ಟಿವ್ ಕೂತ್ಕಡೆ ಒಂದೇ ಕಡೆ ಕೂತ್ಕೊಳ್ತಾರೆ. ನಮ್ಮ ಥರ ಆಕ್ಟಿವಿಟಿ ಮಾಡಿ ನಮ್ದೆಲ್ಲ ಫ್ರೀ ಮಸಲ್ಸ್ ಎಲ್ಲ ಇರುತ್ತೆ, ಅವ್ರಿಗೆ ಹಂಗಾಗಲ್ಲ, ಸ್ಟಿಫ್ ಆಗಿಬಿಡುತ್ತೆ. ಅಟ್ಲೀಸ್ಟ್ ನಾವು ಇಂಡಿವಿಜುವಲ್ ಕೇರ್ ತಗೊಂಡು ಅವ್ರಿಗೆ ಎಕ್ಸರ್ಸೈಸ್ ಮಾಡಿಸೋದಲ್ಲಿ, ಜಾಗ್ ಮಾಡಿಸೋದಲ್ಲಿ, ವಾಕ್ ಮಾಡಿಸೋದಲ್ಲಿ, ಸ್ವಲ್ಪ ಹರ್ಡಲ್ಸ್ ವಾಕಿಂಗ್ ಎಲ್ಲ ಮಾಡಿಸಿದಾಗ ಏನಾಗುತ್ತೆ, ಅವ್ರಿಗೂ ಸ್ವಲ್ಪ ಬಾಡಿ ಫ್ರೀ ಆಗುತ್ತೆ. ಮತ್ತೆ ಮಸಲ್ಸ್ ಎಲ್ಲ ಗಟ್ಟಿ ಆದ್ರೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾಕೆ, ನಾವು ಹ್ಯೂಮನ್ ಮ್ಯಾನ್, ಪ್ರತಿಯೊಬ್ಬರು ಮನುಷ್ಯನಿಗೂ ಉಪ್ಪು ಖಾರ ತಿನ್ನೋದು ಸ್ಟ್ರಾಂಗ್ ಆಗಿರ್ತಾರೆ, ಅವ್ರಿಗೆ ಅದೇ ಶಕ್ತಿ ಇರುತ್ತೆ. ಈಗ ಈ ಮಕ್ಕಳನ್ನ ಹೈಪರ್ ಆಕ್ಟಿವ್ ಅಂತ ತುಂಬಾ ಜನ ಕರೀತಾರೆ. ನನ್ನ ಮಗ ಜಂಪ್ ಮಾಡ್ತಾನೆ, ಬೆಡ್ ಮೇಲೆ ಜಂಪ್ ಮಾಡ್ತಾನೆ, ಸೋಫಾ ಮೇಲೆ ಜಂಪ್ ಮಾಡ್ತಾನೆ, ಚೇರ್ ಮೇಲೆ ಜಂಪ್ ಮಾಡ್ತಾನೆ ಅಂತಂದ್ರೆ ಅವ್ರು ಹೈಪರ್ ಆಕ್ಟಿವ್ ಹೆಂಗ್ ಕಂಟ್ರೋಲ್ ಮಾಡ್ತಾರೆ? ಆಕ್ಟಿವಿಟೀಸ್ ಇದ್ದಾಗ ಅವರಿಗೆ ನಾವು ಎಕ್ಸರ್ಸೈಸ್ ಎಷ್ಟು ಲೋಡ್ ಮಾಡ್ತೀವಿ, ಎಷ್ಟು ಎಕ್ಸರ್ಸೈಸ್ ಎಷ್ಟು ಓಡಿಸ್ತೀವಿ, ನಾವು ಅವ್ರ ಕ್ಯಾಲಿಬರ್ ಬರ್ನ್ ಆದಾಗ ಅವ್ರು ಕೂಲ್ ಆಗಿರ್ತಾರೆ, ಪೇಷನ್ಸ್ ಇಂದ ಮಾತಾಡ್ತಾರೆ. ಆದಾಗ ಆ ಸ್ಪೆಷಲ್ ಮಕ್ಳಿಗೂ ಅಷ್ಟೇ, ಸ್ಪೆಷಲ್ ಮಕ್ಕಳಿಗೆ ನಾವು ಸ್ವಲ್ಪ ಎಕ್ಸರ್ಸೈಸ್, ಯಾಕೆಂದ್ರೆ ಇವ್ರಿಗಿಂತ ಜಾಸ್ತಿ ಅವ್ರಿಗೆ ಇರುತ್ತೆ. ಮತ್ತೆ ನಾನು ಈ ಮಕ್ಕಳಿಗಿಂತ ಅವ್ರಿಗೆ ಹೌದು ಶಕ್ತಿ ಪವರ್ ಇರುತ್ತೆ ಆಕ್ಚುಲಿ. ಬಟ್ ನಾವು ಅನ್ಕೊಳ್ಳೋದು ತಪ್ಪು, ಆ ಮಕ್ಕಳಿಗೆ ಎಲ್ಲರಲ್ಲೂ ಕಡಿಮೆ ಇರ್ತಾರೆ ಅಂತ ಇಲ್ಲ. ಅವ್ರು ಬರೀ ಮೆಂಟಲಿ ಮಾತ್ರ ಇದಾಗಿರ್ತಾರೆ, ಬಟ್ ಅವ್ರು ಫಿಸಿಕಲಿ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾರೆ. ಸೊ ಇದು ನಾನು ನೋಡಿದಷ್ಟು ಒಂದು ಎಕ್ಸ್ಪೀರಿಯನ್ಸ್. ಬಟ್ ಸರ್ ಹೇಳೋದ್ರಿಂದ ಇನ್ನೂ ಗೊತ್ತಾಗಲ್ಲ. ಏನಾಗುತ್ತೆ ಅಂತಂದ್ರೆ, ಮಕ್ಕಳಿಗೆ ಕೆಲವು ಜನ ನೋಡಿ ಕಲಿತಾರೆ, ಕೆಲವು ಸರಿ ನಾವು ಹೇಳ್ಕೊಟ್ಟ ಮೇಲೆ ಕಲಿತಾರೆ, ಕೆಲವು ಜನ ಅವ್ರಿಗೆ ಓನ್ ಇಂಟ್ರೆಸ್ಟ್ ಮೇಲೆ ಬರುತ್ತೆ. ಸೊ ಅದ್ರಲ್ಲಿ 3-4 ಥರ ಇರುತ್ತೆ. ಸ್ವಲ್ಪ ಬರ್ಸ್ ಸ್ಪೀಡ್ ಚೆನ್ನಾಗಿರುತ್ತೆ ಆ ಮಕ್ಕಳಿಗೆ ಅಂತ. ಕೆಲವು ಜನ ನಾರ್ಮಲ್ ಮಕ್ಕಳ ಜೊತೆ ಸೇರ್ಕೊಂಡು ಅವರು ಮಾಡಿ ಎಷ್ಟು ಜನ ಇಂಪ್ರೂವ್ಮೆಂಟ್ ಆಗಿದೆ. ನಮ್ಮಲ್ಲಿ ಒಂದು 3-4 ಜನ ಆ ಮಕ್ಕಳ ಜೊತೆ ಇದ್ದಾಗ ನಾವು, ಯಾಕೆಂದ್ರೆ ಇಬ್ರು ಕೋಚಸ್ ಇರ್ತೀವಿ ಒಂದು ಗ್ರೂಪ್ಗೆ, ಮಿನಿಮಮ್ ಒಂದು 20-30 ಜನ ಅಂದಾಗ ಇಬ್ರು ಕೋಚಸ್ ಇದ್ದಾಗ ನಾವು ಅಬ್ಸರ್ವೇಷನ್ ಮಾಡ್ತೀವಿ, ಅವ್ರ ಮಕ್ಳು ಏನ್ ಮಾಡ್ತಾರೆ. ಈಗ ಇಂಡಿವಿಜುವಲ್ ಮಾಡ್ಸೋದಕ್ಕೂ ಅಟ್ಲೀಸ್ಟ್ ಗ್ರೂಪಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಬರುತ್ತೆ ಅವ್ರಿಗೆ. ಸೊ ಏನಾಗುತ್ತೆ, ನಾವು ಅವರಿಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟಾಗ ಜಾಸ್ತಿ ಪವರ್ ಜಾಸ್ತಿ ಬಿಲ್ಡ್ ಹೊರಗಡೆ ಬರುತ್ತೆ, ಜಾಸ್ತಿ ಸ್ವೆಟ್ ಆಗ್ತಾರೆ. ಅವಾಗ ಮಸಲ್ಸ್ ಆಗಿರ್ಬೋದು, ಬೋನ್ಸ್ ಆಗಿರ್ಬೋದು, ಸ್ಟ್ಯಾಮಿನಾ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಅವಾಗ ಕೂಲ್ ಆಗಿರ್ತಾರೆ, ಅವ್ರು ಹೇಳಿದ ಮಾತೆಲ್ಲ ಕೇಳ್ತಾರೆ. ಇಲ್ಲಾಂದ್ರೆ ಕಿರ್ಚೋದು, ಕೂಗೋದು, ಮಾಡೋದು, ನಿಂತ್ಕೊಳ್ಳಲ್ಲ, ಓಡೋಗ್ತಾರೆ, ನಿಂತ್ಕೊಳ್ತಾರೆ, ಏನಾಗುತ್ತೆ ಅವಾಗ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಇದು ಫಿಸಿಕಲ್ ಆಕ್ಟಿವಿಟಿ ಮಾಡಿದಾಗ ಏನಾಗುತ್ತೆ, ಅವ್ರು ಫುಲ್ ಕಂಟ್ರೋಲ್ ಬರ್ತಾರೆ ಅವರು ಅವಾಗ. ಹಾಗಾಗಿ ಅವ್ರಿಗೆ ಸೊ ಯಾರೇ ಫಿಸಿಕಲ್ ಚಾಲೆಂಜ್ ಅಥವಾ ಮೆಂಟಲಿ ಚಾಲೆಂಜ್ ಮಕ್ಕಳು ಕೂಡ ಅಥ್ಲೆಟಿಕ್ಸ್ ನೋಡಿ ತುಂಬಾನೇ ಒಳ್ಳೆಯದು. ಹೌದು, ಅಥ್ಲೆಟಿಕ್ಸ್ ಒಳ್ಳೆದು ನೋಡಿ. ಅಲ್ಲ ನಾಟ್ ಓನ್ಲಿ ಅಥ್ಲೆಟಿಕ್ಸ್, ಎನಿ ಆಕ್ಟಿವಿಟಿ. ಈಗ ನೋಡಿ, ಮಕ್ಕಳು ಒಬ್ಬರೇ ಮಾಡ್ಬೇಕಂತಲ್ಲ, ದೊಡ್ಡವರು ಈಗ ಏನ್ ಮಾಡ್ತಾರೆ, ಶುಗರ್ ಜಾಸ್ತಿ ಆದ್ರೆ
ಓಡ್ ಬರ್ತಾರೆ ವಾಕ್ ಮಾಡಕ್ಕೆ ಹೇಳಿ. ಚೆನ್ನಾಗಿ ನೋಡಿದ್ರೆ ಶುಗರ್ ಜಾಸ್ತಿ ಇದ್ರೆ ಶುಗರ್ ಬೆಳಿಗ್ಗೆ ವಾಕ್ ಹೋಗ್ಬೇಕಂತ ಬರ್ತಾರೆ, 3 ದಿವಸ 4 ದಿನ ಮತ್ತೆ ಬರಲ್ಲ. ಸೊ ಸಣ್ಣಕ್ಕಿರೋರು ವಾಕ್ ಮಾಡಬಾರ್ದು ಅನ್ನೋ ಕಾನ್ಸೆಪ್ಟ್ ಇದೆ, ಹಾಗೆಲ್ಲ ಏನಿಲ್ಲ. ಹಾಗೇನಿಲ್ಲ ನೋಡಿ, ಸಣ್ಣ ದಪ್ಪ ಅನ್ನೋದೇನಿಲ್ಲ, ಪ್ರತಿಯೊಬ್ಬರಿಗೂ ಅವ್ರದ್ದೇ ಒಂದು ಇದಿರುತ್ತೆ. ಈಗ ಮಗುನ ಡಿಫ್ರೆಂಟ್ ತುಂಬ ಜನ 99 ತಗೋತಾರೆ, ಔಟ್ ಆಫ್ ಔಟ್ ತಗೋತಾರೆ, ಒಬ್ಬ 40 ತಗೊಳ್ತಾರೆ, ಒಬ್ಬ ಫೇಲ್ ಆಗ್ತಾನೆ. ಆಸ್ ಅ ಟೀಚರ್ ಆ ಫೇಲ್ ಆಗೋವನ್ನ ಹೇಗೆ ಮೇಲ್ಗಡೆ ತರಬೇಕಾದ ನಾಲೆಡ್ಜ್ ಇರುತ್ತೆ. ಎಲ್ಲಿ ಅವನು ಲ್ಯಾಗ್ ಎಲ್ಲ ಆಗ್ತಿದ್ದಾನೆ, ಅವ್ನು 30% 50ಗೆ ಹೋಗೋಕ್ಕಾಗಲ್ಲ, ಅವ್ನು 50-80% ಹೋಗೋಕ್ಕಾಗಲ್ಲ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಆ ಮೆಥಡ್ ಅಪ್ಲೈ ಮಾಡಿದಾಗ ಮಾತ್ರ ನಾವು ಮಾಡ್ಬೋದು ಹೊರತು ಇಲ್ಲಾಂದ್ರೆ ನಾವು ಅವನ್ನ ಬಿಟ್ಟರೆ ಆಗಿ ಅವ್ನು ಸ್ಲೋ ಆಗ್ತಾನೆ, ಇವನು ಪಾಸ್ ಆಗ್ತಿರ್ತಾನೆ, ಅವ್ನು ಸ್ಲೋ ಆಗೋದಕ್ಕೆ ಕೋಚ್ ಅವನು ಅಬ್ಸರ್ವ್ ಮಾಡಿ ಅವನಿಗೆ ಹೇಗೆ ಪ್ರಿಪೇರ್ ಮಾಡಬೇಕು, ಟೈಮ್ ಕೊಡಬೇಕು, ಕರೆಕ್ಷನ್ ಮಾಡಬೇಕು. ಮತ್ತೆ ಒಂದೇ ಎಕ್ಸರ್ಸೈಸ್ ಮಾಡೋಕ್ಕಾಗಲ್ಲ. ಈಗ ನೋಡಿ, ನಾನು ನೀವೆಲ್ಲ ನಾರ್ಮಲ್ ಮಕ್ಕಳು ನಂತರ ಎಕ್ಸರ್ಸೈಸ್ ಮಾಡೋದು, ಸ್ಪೆಷಲ್ ಮಕ್ಕಳಿಗೆ ಏನಾಗುತ್ತೆ ಬೇರೆ ಬೇರೆ ಎಕ್ಸರ್ಸೈಸ್ ಮಾಡಬೇಕಾಗುತ್ತೆ, ನಾವು ಹಿಡ್ಕೊಂಡು ಮಾಡಿಸ್ಬೇಕಾಗುತ್ತೆ. ಅವರಿಗೆ ಬಾಡಿ ಸಪೋರ್ಟ್ ಮಾಡಲ್ಲ, ಯಾಕೆಂದ್ರೆ ಬಾಡಿ ಸ್ಟಿಫ್ ಇರುತ್ತೆ. ಬೇಕಾದ್ರೆ IQ ಡಿಫ್ರೆಂಟ್. ಈಗ ನೋಡಿ, ನಾರ್ಮಲ್ IQ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆ ಮಕ್ಕಳದು, ಇನ್ನೇನಿಲ್ಲ. ನಾವು ಯಾರೇ ಬಂದ್ರು ಸ್ಪೆಷಲ್ ಮಕ್ಕಳು ಬಂದ್ರು ಫಸ್ಟ್ IQ ಚೆಕ್ ಮಾಡಿ ನಾನು ಮಾಡೋದು. IQ ಚೆಕ್ ಮಾಡಿಸ್ತಲೇ ಹೇಳಿ ರಿಪೋರ್ಟ್ ತಗೊಂಡ್ ಮನೆ ಹೇಗಿದೆ, ಯಾಕೆಂದ್ರೆ ನಾವು ತುಂಬಾ ಲೋಡ್ ಕೊಟ್ಟಾಗ ತುಂಬಾ ಏನಾದ್ರು ಇಂಜುರಿ ಆಗೋದು, ಮತ್ತೆ ಯಾಕೆಂದ್ರೆ ಅವ್ರಿಗೆ ಒಬ್ಬೊಬ್ಬರೇ ಮಕ್ಕಳು ಕೂಡ ತಿಳ್ಕೊಂಡು ಹೌದೌದು ಅವ್ರು ಕೊಡ್ತಾರೆ, ಒಬ್ಬೊಬ್ಬರೇ ಮಗು ಇರ್ತಾರೆ, ಅವರು ಅದು ತುಂಬಾ ಇಷ್ಟಪಡ್ತಾರೆ. ಈಗೇನಾಗುತ್ತೆ, ಅವನಿಗೂ ಜೋಪನ್ ಆಗಿರ್ಬೇಡ. ಈ ಫಾರ್ ಎಕ್ಸಾಂಪಲ್ ಈ ಹುಡುಗನೇ, ಈಗ ಸಮರ್ಥ ಅಂತ ಈ ಹುಡುಗ ಓಡ್ತಿದ್ದಾನೆ, ಇವನು ಏನಾಗುತ್ತೆ, ಇವನು ತುಂಬಾ ವರ್ಷದಿಂದ ಫಿಟ್ನೆಸ್ ಮಾಡ್ತಿದ್ದಾನೆ, ತುಂಬಾ ಇದಾಗಿದೆ. ಅಥ್ಲೆಟಿಕ್ಸ್ ಬೆಟರ್ ಟು ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ವಾಕ್ ಮಾಡ್ತಾನೆ ನೋಡಿ, ಮೊದಲು ನಡೀಲಿಕ್ಕೆ ಕಷ್ಟ ಆಗಿತ್ತು ಹುಡುಗ, ಇವಾಗ ಅಟ್ಲೀಸ್ಟ್ ನೋಡಿ ಬೆಂಡ್ ಮಾಡಿ ವಾಕ್ ಮಾಡ್ತಿದ್ದಾನೆ. ಈ ತರ ನೋಡಿದಾಗ ಮಿರಾಕಲ್ ಅನ್ಸುತ್ತೆ. ಏನಿಲ್ಲ, ಪೇರೆಂಟ್ಸ್ ಎಫರ್ಟ್ ಮತ್ತೆ ಟೀಚರ್ ಎಫರ್ಟ್, ಆ ಮಕ್ಕಳನ್ನ ಒಳ್ಳೆ ಚೇಂಜಸ್ ನಾವು ನೋಡ್ಬೋದು ಮಕ್ಕಳಲ್ಲಿ ಅಂತಾನೆ ಹೇಳ್ಬೋದು. ಹೌದು, ಎಕ್ಸಾಕ್ಟ್ಲಿ. ಈಗ ನಾವು ಅದನ್ನ ನಾವೇನೇ ಮಾಡಿದ್ರು ಮಕ್ಕಳಿಗೋಸ್ಕರನೇ ಮಾಡ್ಬೇಕು ನಾವು. ಈಗ ಕೆಲವು ಜನ ಎಷ್ಟು ಈಗ ಸಾಲ ಮಾಡಿ ಹುಷಾರಿಲ್ಲ ಅಂದರೆ ಈ ಸಾಲ ಮಾಡಿದ್ರೆ ಎಷ್ಟು ಲಕ್ಷಾಂತರ ಹಾಸ್ಪಿಟ್ಲಿಗೆ ಕಟ್ತಾರೆ. ಅದೇ ಸ್ವಲ್ಪ ಫೀಸ್ ಕೊಟ್ಟು ಮಕ್ಕಳನ್ನ ಕಂಟಿನ್ಯೂ 1 ಅವರ್ ಎಂಗೇಜ್ ಮಾಡಿ ಫಿಟ್ ಮಾಡೋಣ ಅಂದರೆ ಯಾರು ತಲೆ ಕೆಡಿಸ್ಕೊಳ್ಳೋದು ಪೇರೆಂಟ್ಸು. ನಾನು ಆಸ್ ಯಾರೇ ಪೇರೆಂಟ್ ಹೇಳಿದ್ರು, ಯಾರೇ ನಿಮ್ಮ ಸಬ್ಸ್ಕ್ರೈಬರ್ ಹೇಳೋದು ಅಷ್ಟೇ, ಪ್ರತಿಯೊಬ್ಬರಿಗೂ ಫಿಟ್ಟಾಗಿರಿ, ಮಕ್ಕಳನ್ನ ಫಿಟ್ನೆಸ್ ಮಾಡಿ. ಈಗ ನೀವು 99 ತಗೊಳ್ತೀರಾ, 100 ತಗೊಳ್ತೀರಾ, ತಗೊಬಿಟ್ಟು ಅವ್ನು ಫಿಟ್ನೆಸ್ ಇಲ್ಲ ಅಂತ ಅಂದರೆ 30 ವರ್ಷ 40 ವರ್ಷಕ್ಕೇ ಅವನು BP ಶುಗರ್ ಹಾರ್ಟ್ ಅಟ್ಯಾಕ್ ಬಂದರೆ ಏನು ಮಾಡಬೇಕು ಅವರು? ನಾವೀಗ ಏನು ಮಾಡಬೇಕಂದ್ರೆ ಆಸ್ ಎ ಪೇರೆಂಟ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ಕುತ್ಕೋಬೇಕು, 5 ನಿಮಿಷ ಕುತ್ಕೊಂಡು ನಮ್ಮ ಮಕ್ಳಿಗೆ ಏನು ಬೇಕು ಅನ್ನೋದು ಯೋಚನೆ ಮಾಡಬೇಕು. ಎಕ್ಸಾಕ್ಟ್ಲಿ. ಈಗ ನಾನು ಕೆಲಸದಲ್ಲಿ ಬಿಸಿ ಇದ್ದೀನಿ, ನನ್ನ ಹಸ್ಬೆಂಡ್ ಕೆಲಸದಲ್ಲಿ ಬಿಸಿ ಇದ್ರೆ ಮನೇಲಿ ಕರ್ಕೊಂಬರಲ್ಲ, ಅದಾದಂಥ ಸ್ವಲ್ಪ ರೀಸನ್ ಇರುತ್ತೆ, ಹುಡುಕ್ಬೇಕಾದ್ರೆ ಆಟೋದ ಸಿಗ್ಬೋದು, ವ್ಯಾನ್ ಸಿಗ್ಬೋದು, ಅಥವಾ ಎಲ್ಲರೂ ಕೋಚಸ್ ಇರ್ತಾರೆ, ಅವ್ರದ್ದೇ ಪಿಕಪ್ ಡ್ರಾಪ್ ಇರುತ್ತೋ, ಅದೆಲ್ಲ ಪ್ಲಾನಿಂಗ್ ಇರುತ್ತೆ. ಅವರು ಪೇರೆಂಟ್ಸ್ಗಳು ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ನಮ್ಮಲ್ಲೇ ಸೊಲ್ಯೂಷನ್ ಇದೆ. ನಾವು ಕುತ್ಕೊಂಡು ನೋಡಿ, 99 ತಗೊಂಡು 100% ಯಾರು ಅಷ್ಟು ಇದಾಗಿಲ್ಲ. ಅವರಿಗೆ ಫಸ್ಟ್ ಪ್ರಪಂಚದಲ್ಲಿ ಹೇಗಿರಬೇಕು, ಹೇಗೆ ಬದುಕಬೇಕು. ನೀವು ಒಳ್ಳೆ IPS, ಸೋಷಲೈಸೇಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಹೌದು, ನೀವು IAS IPS ಮಾಡ್ಕೊಂಡು ಅವ್ರ ಹೆಲ್ತ್ ಸರಿ ಇಲ್ಲ ಅಂದ್ರೆ ಏನು ಪ್ರಯೋಜನ? ಎಕ್ಸಾಕ್ಟ್ಲಿ. ಅಪ್ಪ ಅಮ್ಮ ಕಷ್ಟಪಟ್ಟು ಓದಿಸ್ತಾರೆ, ಮಾಡ್ತಾರೆ, ಉಪಯೋಗ ಆಗಬೇಕು. ಅವ್ರ ಹೆಲ್ತೇ ಸರಿ ಇಲ್ಲ ಅಂತ ಅಂದ್ರೆ ಏನಾಗಬೇಕು ಅವರು? ಹಾಗೆ. ಸೊ ನಾನು ಅದರಿಂದ ಹೇಳೋದು, ಯಾರೇ ಆಗಲಿ ವೆರಿ ಇಂಪಾರ್ಟೆಂಟ್, ಫಿಟ್ನೆಸ್ ಬೇಕೇ ಬೇಕು. ನಾರ್ಮಲ್ ನಾನು ನಾನು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಅಂತ ನಾನು ಮಾಡೋಕ್ಕೂ ಬಾಡಿಗೆ ಎಷ್ಟು ಬೇಕು ಅಟ್ಲೀಸ್ಟ್ ಫಿಟ್ನೆಸ್ಸಿಗೆ ನಾವು ಎಷ್ಟು ಊಟ ಮಾಡಬೇಕು ಅಷ್ಟೇ ಊಟ ಮಾಡಬೇಕು. ಫುಲ್ ಹಸ್ಕೊಂಡಿರ್ತೀನಿ ಅಂದ್ರೆ ಕಷ್ಟ. ಕರೆಕ್ಟ್. ಯಾವುದು ಅತಿಯಾಗಿ ಮಾಡಬೇಡಿ, ಎಲ್ಲಾನು ಲಿಮಿಟ್ ಆಗಿ ಮಾಡಿ ಅಂತ ಅವ್ರು ಹೇಳ್ತಾರೆ. ಲಿಮಿಟ್ ಆಗಿ ಮಾಡಿ, ಕ್ವಾಲಿಟಿಯಾಗಿ ಕೊಡಿ, ಮತ್ತೆ ಎಲ್ಲ ಬ್ಯಾಲೆನ್ಸ್ ಮಾಡಿ. ನಾವು ಒಂದೇ ಬೇಕು ಅಂತಲ್ಲ, ಪ್ರಪಂಚದಲ್ಲಿ ಪ್ರತಿಯೊಂದು ಬೇಕು. ಈಗ ಬರೀ ಎಜುಕೇಶನ್ ಇದ್ರೆ ಆಗಲ್ಲ, ಫಿಟ್ನೆಸ್ ಇದ್ರೂ ಆಗಲ್ಲ, ಎಲ್ಲ ರೀತಿಯ ನಾಲೆಜ್ ಬೇಕು. ಬರೀ ಬುಕ್ಸ್ ನಾಲೆಜ್ ಅಷ್ಟೇ ಅಲ್ಲ, ಎಲ್ಲ ರೀತಿಯ ನಾಲೆಜ್. ಹೌದು, ಎಲ್ಲ ನಾಲೆಜ್. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಸರ್, ಒಂದು ನಾಣ್ಯದಲ್ಲಿ 2 ಸೈಡ್ಸ್ ಇರುತ್ತಲ್ಲ, ಅದೇ ರೀತಿಯಾಗಿ ಎಜುಕೇಶನ್ ಅಂಡ್ ಫಿಟ್ನೆಸ್ ಇರ್ಲೇಬೇಕು ಅಂತ ಹೇಳ್ತೀನಿ. ಹೌದು ಮೇಡಮ್, ಯಾಕಂದ್ರೆ ಆ ಥರ ಇದ್ರೇನೆ ನಾವು ಬದುಕಲಿಕ್ಕೆ ಆಗೋದು ಈಗಿನ ಪ್ರಪಂಚದಲ್ಲಿ. ಹಿಂದೆ ಜನಸಂಖ್ಯೆ ಎಲ್ಲ ಕಮ್ಮಿ ಇತ್ತು, ಏನಿದ್ರು ನಡೆಯೋದು ಹಾಗಲ್ಲ. ಈಗ ಪ್ರತಿ ಫೀಲ್ಡ್ ಅಲ್ಲೂ ಫೈಟ್ ಇದೆ, ಕಾಂಪಿಟೇಷನ್ ಪ್ರತಿದಿನ ಯಾವುದೇ ಹೋಗಿ ನೋಡಿ, ಪ್ರತಿಯೊಂದು ಮೊದಲೆಲ್ಲ ಹೇಗಿತ್ತು ಪ್ರಪಂಚ, ಈಗ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ಜನಸಂಖ್ಯೆ ಎಷ್ಟಿದೆ, ಎಷ್ಟು ಜನ ಓಡಾಡ್ತಿದ್ರು, ಈಗ ತುಂಬಾ ಜನ ಅಪ್ಡೇಟ್ ಆಗ್ತಿದೆ, ಅಷ್ಟು ನಾವು ಅಪ್ಡೇಟ್ ಆಗ್ಬೇಕಾದ್ರೆ ಜೊತೆಗೆ ಪ್ರತಿಯೊಂದು ಅಷ್ಟೇ. ಯಾರೇ ಕೋಚ್ ಆದ್ರೂ ಅಷ್ಟೇ, ನಾನು ಹಳೆ ಮೆಥಡ್ ಯೂಸ್ ಮಾಡೋಕ್ಕಾಗಲ್ಲ. ಹೌದು, ಕರೆಕ್ಟ್. ನೋಡಿ, ನಾನು ಅವಾಗ NS BPEd ಮಾಡಿದ್ವಿ, MPEd ಮಾಡಿದ್ವಿ, ನಾನು ಕೋಚ್ ಹಾಗೆಲ್ಲ ಹೇಳ್ಕೊಳಕ್ಕಾಗಲ್ಲ. ಸೊ ಪ್ರತಿ ಸರಿ ನಾವು ಏನೇ ಮಾಡಿದ್ರು ಅಪ್ಗ್ರೇಡ್ ಆಗಲೇಬೇಕು. ನಾನು ಹೇಳಿದಿಲ್ಲ ಅವಾಗಲೇ, ಬೇರೆ ಮಕ್ಳಿಗೆ ಡಿಫ್ರೆಂಟ್ ವರ್ಕೌಟ್ ಕೊಡಬೇಕು. ಆ ಡಿಫ್ರೆಂಟ್ ವರ್ಕೌಟ್ ನನಗೆ ಗೊತ್ತಿರೋದಲ್ಲೇ, ಮತ್ತೆ ನನ್ನ ಎಕ್ಸ್ಪ್ರೆಸ್ ಇಲ್ಲದೆ ಮತ್ತೆ ನಾನು ಓದಿರ್ಬೇಕು, ಇಲ್ಲ ಕಲಿಬೇಕು, ಟ್ರೈನಿಂಗ್ ಹೋಗ್ಬೇಕು. ಟೀಚಿಂಗ್ ಅನ್ನೋದು ಓದೋಷ್ಟು ಈಸಿ ಅಲ್ಲ, ನಾವು ಓದಿ ಮಾರ್ಕ್ಸ್ ತಗೊಂಡ್ಬಿಡ್ಬೋದು. ಪ್ರಾಕ್ಟಿಕಲ್ ಥಿಯರಿನೇ ಬೇರೆ, ಪ್ರಾಕ್ಟಿಕಲೇ ಬೇರೆ. ಕರೆಕ್ಟ್, ಥಿಯರಿನೇ ಬೇರೆ, ಪ್ರಾಕ್ಟಿಕಲ್ ಬೇರೆ. ಯಾಕಂತಂದ್ರೆ ಓದಿ ತಗೊಳ್ಳೋ ಮಾರ್ಕ್ಸು ಟೀಚಿಂಗ್ ಮಾಡೋದ್ರಲ್ಲಿ ಬರಲ್ಲ. ಟೀಚಿಂಗ್ ಇಸ್ ವೆರಿ ಮಚ್
ಡಿಫಿಕಲ್ಟ್, ಆದ್ರೆ ಅದೊಂದು ಏನಂತಾರೆ ದೈವ ವರ ಅಂತ ನಾನು ಹೇಳ್ತೀನಿ. ಹೌದು. ಸೊ ಟೀಚ್ ಮಾಡೋದು ತುಂಬಾನೇ ಕಷ್ಟ ಇದೆ, ಬಟ್ ಅದನ್ನ ಎಂಜಾಯ್ ಮಾಡ್ಕೊಂಡು ಮಾಡಿದಾಗ ಅದು ಅಷ್ಟು ಈಸಿ ಯಾವ್ದು ಇಲ್ಲ ಅಂತ ಹೇಳ್ಬೋದು. ಮನ್ಸಿದ್ದಿ ಪೇಷನ್ಸ್ ಮನ್ಸ್ ಕೊಟ್ಟು ಮಾಡ್ತಾರೆ ಸರ್. ಸೊ ಸರ್ ಹತ್ರ ಸಾಕಷ್ಟು ಕೋಚ್ಗಳನ್ನು ಕೂಡ ಬಂದಿದ್ದಾರೆ. ಅಸಿಸ್ಟೆಂಟ್ ನೋಡಿ, ಈಗ ನಮ್ದ 3 ಜನ ಅಸಿಸ್ಟೆಂಟ್ ಕೋಚ್ ಇದ್ದಾರೆ. ಈಗ ಚಿಕ್ಕ ಮಕ್ಳಿಗೆ ಬೇರೆ ಗ್ರೂಪ್ ಇದೆ, ಮಿಡ್ಲ್ ವರ್ಷನ್ ಬೇರೆ ಗ್ರೂಪ್ ಇದೆ, ಸೀನಿಯರ್ ಬೇರೆ ಗ್ರೂಪ್ ಇದೆ, ಮತ್ತೆ ಕಾಂಪಿಟೇಷನ್ ಎಲಿಟ್ ಸ್ಪೋರ್ಟ್ಸ್ ಅಂತ ಇದೆ ಒಂದು ಗ್ರೂಪ್ ಇದೆ, ಅದ್ರಲ್ಲಿ ಬೇರೆ ಇದ್ದಾರೆ. ಸೊ ಏನಾಗುತ್ತೆ, ಟ್ರೈನಿಂಗ್ ಸೆಷನ್ ಅಂದ್ರೆ ಜಾಸ್ತಿ ಮಾಡಬೇಕಾಗುತ್ತೆ. ಈಗ ಫಿಟ್ನೆಸ್ ಅಂದ್ರೆ ನಾವು ಜಾಸ್ತಿ ಲೋಡ್ ಕೊಟ್ರು ಮನೆಗೆ ಗೊತ್ತಮ್ಮ ಲೆಗ್ ಪೈನು, ಕಾಲು ನೋವು, ಬಾಡಿ ಪೈನು, ನಾಳೆ ಕಾಂಟ್ ಕಮ್ ಅಂತ ಹೇಳ್ಬಿಡ್ತಾರೆ, ರನ್ನಿಂಗ್ ಓಡಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಏನಾಗುತ್ತೆ, ಅವರಿಗೆ ಯೋಗ ಮಾಡಿಸ್ಬೇಕು. ರಿಲೇಟೆಡ್ ಅಥ್ಲೆಟಿಕ್ಸ್ ಅಲ್ಲಿ ಯೋಗ ತುಂಬಾ ಎಕ್ಸರ್ಸೈಸ್ ಇದೆ. ಬಾಡಿ ರಿಲ್ಯಾಕ್ಸೇಷನ್ ಆಗಬೇಕು ಅಂತಂದ್ರೆ ನಾವು ಯೋಗ ಸ್ಟ್ರೆಚಿಂಗ್ ಮಾಡಲೇಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಅವರಿಗೆ ಹೈಟ್ ಇಂಪ್ರೂವ್ಮೆಂಟ್ ಆಗ್ತಾರೆ, ಮತ್ತೆ ಮೆಂಟಲಿ ಪ್ರಿಪೇರ್ ಆಗ್ತಾರೆ, ಫಿಸಿಕಲಿ ಇಂಪ್ರೂವ್ಮೆಂಟ್ ಆಗ್ತಾರೆ ಯೋಗ ಮಾಡಿದಾಗ. ಮತ್ತೆ ಈ ರನ್ನಿಂಗ್ ಮಾಡಿದಾಗ ಪ್ರತಿ ಮನ್ಸು ನೀವು ಈಗೆಲ್ಲ ವಾಚ್ ಕಟ್ಕೊಂಡು ಎಷ್ಟು ಸ್ಟೆಪ್ ವಾಕ್ ಮಾಡೋದನ್ನ ಚೆಕ್ ಮಾಡ್ತಾರೆ. ಇಟ್ಸ್ ನಾಟ್ ಗುಡ್. ವಾಚಿಗೋಸ್ಕರ ಮಾಡಬೇಡ, ಮಾಡ್ತಾರೆ ಈಗ ಅವ್ರಿಗೋಸ್ಕರ ಅವ್ರು ಮಾಡಲ್ಲ. ಈ 5,000 10,000 ವಾಕ್ ಮಾಡೋದು ಅಂತ ಹೇಳ್ತಾರೆ. ಆ ರೀತಿ ಅವ್ರು ಮೋಟಿವೇಟ್ ಮಾಡ್ಕೋತಾರೆ. ಹಾಗೆ ಮಾಡ್ಕೋಬಿಡಿ, ನಿಮಗೆ ನೀವೇ ಅವ್ರಿಗೆ ವಾಚ್ ಅವ್ರೇನು ನಾನು ಮಾಡೋದು ಅವ್ರು ವಾಚ್ ಕಾಯ್ತದ, ಇವ್ರಿಗಲ್ಲ ಕ್ಯಾಲ್ಕುಲೇಷನ್. ಸೊ ಏನಾಗುತ್ತೆ, ನಾನು ಹೇಳೋದು ಇವ್ರಿಗೋಸ್ಕರ ವಾಕ್ ಮಾಡಿ, ಇಂಡಿಪೆಂಡೆಂಟ್ ಆಗಿ ವಾಕ್ ಮಾಡಿ, ಆಯ್ತಾ. ಸ್ವಲ್ಪ ಪೇಷನ್ಸ್ ಆಗಿರಬೇಕು. ಪೇಷನ್ಸ್, ಟೆನ್ಷನ್ ತೊಗೊಳ್ಳೋದು, ವಾಕ್ ಮಾಡಿದೆ ನಥಿಂಗ್ ಅವ್ರಿಗೆ ಏನಾಗಲ್ಲ. ಆದರೆ ವೆರಿ ಇಂಪಾರ್ಟೆಂಟ್ ಮೆಂಟಲಿ ಪ್ರಿಪ್ರೇಷನ್. ಎಲ್ಲರೂ ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ, ಮೆಂಟಲಿ ವೆರಿ ಇಂಪಾರ್ಟೆಂಟ್. ಮೆಂಟಲಿ ಪ್ರಿಪ್ರೇಷನ್ ಆಗಬೇಕಂದ್ರೆ ಈಗ ಫಸ್ಟು ವಾಕ್ ಆಗಬೇಕು, ಮೆಡಿಟೇಷನ್ ಇರಬೇಕು, ಸ್ಟ್ರೆಚಿಂಗ್ ಮಾಡಬೇಕು, ಜಾಗ್ ಮಾಡಬೇಕು, ಏನಾದ್ರು ಅಷ್ಟೇ. ಈಗ ಏಜ್ ಆದ್ರೆ ನಾವು ಓಡಿ ಸ್ಪೋರ್ಟ್ಸ್ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಅವ್ರಿಗೆ ತಕ್ಕಷ್ಟು ಅವ್ರು ಮಾಡಬೇಕು, ಆ ಏಜ್ ತಕ್ಕಂತೆ ಮಾಡಬೇಕು. ಮಕ್ಳಿಗೆ ಅಷ್ಟೇ, ಮಸ್ಟಿಗೆ ಅಪ್ ಟು ನಾವು ನೋಡಿ 3 ವರ್ಷದಿಂದ ಶುರು ಮಾಡ್ತೀವಲ್ಲ, ಈ 30 ವರ್ಷದವ್ರು ಬರ್ತಾರೆ ನಮ್ಮ ಹತ್ರ. ಅವರಿಗೆ ಅದಾದ ತಕ್ಕಾಗೆ ನಾವು ವರ್ಕೌಟ್ ಕೊಡ್ತೀವಿ. ಮಕ್ಳು ಎಲ್ಲ ಮಾಡ್ತೀವಿ ಅಂತಾರೆ, ಬಟ್ ಅದನ್ನು ಲಿಮಿಟ್ ಇದೆಲ್ಲ, ನೆಕ್ಸ್ಟ್ ಟೈಮ್ ಬರೋಕ್ಕಾಗಲ್ಲ ಅವರು. ಹೌದು, ಎಕ್ಸಾಕ್ಟ್ಲಿ. ಈಗ ನೋಡಿ, ನಮ್ಮ ಫಿನಿಕ್ಸ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಇಂದ ತುಂಬಾ ಜನ ಮಕ್ಕಳು ಬರ್ತಾರೆ, ತುಂಬಾ ಜನ ಟೂರ್ನಮೆಂಟ್ಗೆ ಹೋಗ್ತಾರೆ, ಕೆಲವು ಜನ ಅಥ್ಲೆಟಿಕ್ಸ್ ಬರ್ತಾರೆ. ಈಗ ನಮ್ಮಲ್ಲಿ ಕೆಲವು ಕ್ವಶನ್ಸ್ ಕೇಳ್ತಾರೆ ಪೇರೆಂಟ್ಸ್, ಸರ್ ಅಥ್ಲೆಟಿಕ್ಸ್ ಏನು ಬೆನಿಫಿಟ್ ಇದೆ ಅಂತ. ನಾವು ಹೇಳಿದೀವಿ, ಈ ಥರ ಸ್ಟೇಟು, ನ್ಯಾಷನಲ್, ಇಂಟರ್ನ್ಯಾಷನಲ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಸ್ಕಾಲರ್ಶಿಪ್ ಸಿಗುತ್ತೆ, ಸ್ಕೂಲ್ ಫೀಸ್ ರಿಇಂಬರ್ಸ್ಮೆಂಟ್ ಕೊಡ್ತಾರೆ, ಮತ್ತೆ ಕೆಲವೊಂದೆಲ್ಲ ಯಾವುದೇ ಸರ್ಕಾರಿ ನೌಕರಿ ಕೆಲಸ ಸಿಗುತ್ತೆ ಅಚೀವ್ಮೆಂಟ್ ಮಾಡಿದವ್ರಿಗೆ. ಆ ಥರ ತಗೊಂಡಿದ್ರೆ ನಡೀತಿದೆ. ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಷ್ಟು ತೂಕ ಇದೆ ಅಂತಾನೆ ಹೇಳ್ತೀನಿ ನಾನು. ಎಕ್ಸಾಕ್ಟ್ಲಿ, ಮಾಡ್ಬೋದು ಮೇಡಮ್, ಅದೊಂದಿದೆ. ಮತ್ತೆ ಅವ್ರಿಗೆ ಬೆನಿಫಿಟ್ ಫಸ್ಟ್ ಹೆಲ್ತ್ ಆಗಲೇ ಮಾತಾಡಿದ್ದೀವಿ. ಸೊ ಅವರಿಗೆ ಇನ್ನೇನಾದ್ರೂ ಈ ಥರ ಮಾಡಿ ಅಚೀವ್ಮೆಂಟ್ ಮಾಡಿದ್ರೆ ಒಳ್ಳೊಳ್ಳೆ ಫ್ಯೂಚರಲ್ಲಿ ಪ್ರೊಫೆಷನಲ್ ಆಗು ತಗೋಬಹುದು ಅವರು. ಎಕ್ಸಾಕ್ಟ್ ಮಾಡ್ಬೋದು. ನಮ್ಮಲ್ಲಿ ಇಲ್ಲಿಲ್ಲ ಅಂದ್ರೆ ಇನ್ನು ಕಂಠೀರವ ಸ್ಟೇಡಿಯಂ ಇದೆ, ಸಾಯಿ ಇದೆ, ಇಂಡಿಯನ್ ಟೀಮ್ ಇದೆ, ಇಂಟರ್ನ್ಯಾಷನಲ್ ಹೋಗ್ಬೋದು. ಅವ್ರದ್ದು ಯಾವ್ದಾದ್ರು ತುಂಬಾ ಗೌರ್ಮೆಂಟ್ ಏನೇ ಸ್ಪೆಷಲಿಟಿ ಇದೆ ತುಂಬಾ ಇದೆ. ಅವ್ರು ಸ್ಕಾಲರ್ಶಿಪ್ ಕೊಡ್ತಾರೆ. ಈಗ ಏಷ್ಯನ್ ಗೇಮ್ಸು, ವರ್ಲ್ಡ್ ಗೇಮ್ಸು, ಕಾಮನ್ವೆಲ್ತ್ ಗೇಮ್ಸು, ಒಲಿಂಪಿಕ್ ಇವೆಲ್ಲ ಹೋಗ್ತೀನಿ ಅಂದ್ರೆ ತುಂಬಾ ಅಪರ್ಚುನಿಟಿ ಇದೆ. ಮೊದಲು ತರ ಇಲ್ಲ. ಈಗ ಒಳ್ಳೊಳ್ಳೆ ಕೋಚಸ್ ಇದ್ದಾರೆ, ಫಾರಿನ್ ಕೋಚಸ್ ನಮ್ಮ ಇಂಡಿಯಾಕ್ಕೆ. ಅವಾಗ ನಮಗೆ ನಾವು ನುಗ್ಬೇಕಷ್ಟೇ. ನಾವು ಥಿಂಕ್ ಮಾಡಿದಾಗ ಕುತ್ಕೊಳ್ಳೋದು ನನ್ನ ಮಗನ ಕಲ ಆಗುತ್ತೆ. ಯಾರ ಟ್ಯಾಲೆಂಟ್ ಯಾರು ಗೊತ್ತಿಲ್ಲ. ಸೊ ನನಗೆ ಗೊತ್ತಿಲ್ಲ ನನ್ನ ಟ್ಯಾಲೆಂಟ್ ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ಸ್ಕೂಲಲ್ಲಿ ನಾನು ಶುರು ಮಾಡಿದಾಗ 7ನೇ ಕ್ಲಾಸಲ್ಲಿ 97 ಅವಾಗ ನನಗೊಬ್ಬರು ಟೀಚರ್ ನಾನು ಓಡೋ ರನ್ನಿಂಗ್ ಸ್ಟೈಲ್ ನೋಡಿ ಕಂಡಿಡ್ತೀವಿ. 1 ಇಯರ್ ನಾನು ನ್ಯಾಷನಲ್ ಚಾಂಪಿಯನ್. ಅವಾಗ ಅಲ್ಲ ಆಶ್ಚರ್ಯ. 1 ನ್ಯಾಷನಲ್ ಮೆಡಲ್ ಮಾಡೋಕ್ಕೆ ಮಿನಿಮಮ್ ನಮ್ಮ ಇಂಡಿಯನ್ ಜೀನ್ಸು ಮಿನಿಮಮ್ 4 to 5 years ತಗೊಳುತ್ತೆ. ಯಾಕೆಂದ್ರೆ ಒಂದು ಎಕ್ಸ್ಟ್ರಾರ್ಡಿನರಿ ಸ್ಪೋರ್ಟ್ಸ್ ಇದಿರುತ್ತಲ್ಲ, ಬಿಲ್ಡ್ ಇರುತ್ತಲ್ಲ. ಸೊ ನಾವು ಆ ಥರ ಪವರ್ಫುಲ್ ಆಗಿ ಇದು ಮಾಡಿದ್ವಿ. ಯಾಕೆಂದ್ರೆ ನಾವು ಒಂದು ನ್ಯಾಷನಲ್ ಮೆಡಲ್ ಮಾಡೋಕೆ ಲಾಂಗ್ ಡಿಸ್ಟೆನ್ಸ್ ಅಂದ್ರೆ ವೆರಿ ಡಿಫಿಕಲ್ಟ್. 100 ಮೀಟರ್ 200 ಮೀಟರ್ ಕೆಲವೆಲ್ಲ ಮಾಡಿಬಿಡ್ತಾರೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ. ಯಾಕೆಂದ್ರೆ ನಮ್ಮ ಇಂಡಿಯಾದಲ್ಲಿ ಲಾಂಗ್ ಡಿಸ್ಟೆನ್ಸ್ ಓಡೋರು ಜಾಸ್ತಿ ನಾರ್ತ್ ಇಂಡಿಯಾದವರು. ಸೊ ನಾವು ಸೌತ್ ಅವ್ರು ಓಡ್ತೀವಿ ಅಂದ್ರೆ ವೆರಿ ಡಿಫಿಕಲ್ಟ್. ಅದರಲ್ಲಿ 100ಕ್ಕೆ ಒಂದು 5% ಇರ್ಬೋದು. ಆ ಥರ ಅಚೀವ್ಮೆಂಟ್ ಮಾಡಿ ಒಳ್ಳೆ ಟೈಮಿಂಗ್ ಮಾಡ್ತೀನಿ ಅಂದ್ರೆ. ಈಗ ನಾನದೇ ಸುಮಾರು 105 ಮೆಡಲ್ ಇದೆ ನ್ಯಾಷನಲ್ಸ್ ಅಲ್ಲಿ. ಸ್ಟೇಟು ನ್ಯಾಷನಲ್ಸ್ ಅಲ್ಲ, ಅಷ್ಟು ಮೆಡಲ್ ಇದೆ. ನಾನು ಸುಮಾರು 18 ವರ್ಷ ನ್ಯಾಷನಲ್ ಚಾಂಪಿಯನ್ ಆಗಿದ್ದಾಗ ಈ ಥರ ಒಂದು ಕೋಚಿಂಗ್ ಮಾಡ್ತಾರೆ. ನನಗಿನ್ನೂ ಖುಷಿ ಆಗ್ತದೆ. ನನ್ನ ಫೀಲ್ಡಲ್ಲಿ ನಮ್ಮೂರಲ್ಲಿ ನಾವಿನ್ನು ಕೋಚ್ ಮಾಡ್ತೀರ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇಂದ, ನನ್ನ ಒಂದು 18 ವರ್ಷ ಎಕ್ಸ್ಪೀರಿಯನ್ಸ್ ಇಂದ ನಮ್ಮ ಮಕ್ಳು ಬೇರೆ ಮಕ್ಳು ಪ್ರಿಪ್ರೇಷನ್ ಮಾಡ್ತಿರಿಂದ ನನಗಿನ್ನೂ ಖುಷಿ. ಮತ್ತು ಸ್ಟೇಡಿಯಂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಎನ್ವೈರನ್ಮೆಂಟಲ್ಲಿ ತುಂಬ ಚೆನ್ನಾಗಿದೆ ಇಲ್ಲಿ. ನೀವು ಹೇಳ್ದಂಗೆ ನೋಡಿ, ಎಂಥ ಗಾಳಿ, ಮರ, ಗಿಡ, ಮೊದಲು ಏನಿಲ್ಲ, ಹಳ್ಳಿ ಥರ ಇದೆ ಇಲ್ಲಿ ಆ್ಯಕ್ಚುಲಿ ಮಾಡ್ಬೇಕಂದ್ರೆ. ಸೀರಿಯಸ್ ಆಗಿದೆ. ನಮಗೂ ನೀವು ಇಷ್ಟು ನಿಮ್ಮ ಬಗ್ಗೆ ತಿಳ್ಕೊಂಡು ನಮಗೂ ಕೂಡ ಅಷ್ಟೇ ಖುಷಿ ಇದೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ಈ ಅಥ್ಲೆಟಿಕ್ಸ್ಗೆ ಏನಕ್ಕೆ ಬರಬೇಕು? ಸೊ ನಿಮ್ಮಲ್ಲಿ ಚಾಲೆಂಜಸ್ ತುಂಬಾ ಇದೆ. ಏನು ಚಾಲೆಂಜ್ ಅಂದರೆ, ಮಕ್ಕಳನ್ನ ಒಂದು ಕಡೆ ಹಿಡಿದಿಡೋದು ತುಂಬಾ ಕಷ್ಟ ಅಲ್ವಾ? ಸೊ ಎವ್ರಿ ಡೇ ಬರಬೇಕು, ಮಂಡೇ ಟು ಸ್ಯಾಟರ್ಡೇ ಬರಬೇಕು, ಅದೇ ಇಂಟ್ರೆಸ್ಟ್ ಬಿಲ್ಡ್ ಮಾಡಬೇಕು. ಸೊ ಹೇಗೆ ಮಾಡ್ತೀರಾ? ಆ ಒಂದು ನಿಮ್ಮಲ್ಲಿರುವಂಥ ಸ್ಪೆಷಾಲಿಟೀಸ್ ಹೇಳಿ. ಈಗ ನೋಡಿ, ನಾವು ಬಂದ ತಕ್ಷಣ ಫಸ್ಟು ಮಕ್ಕಳಿಗೆ ಎಲ್ಲ ಮಕ್ಳಿಗೆ ಲೋಡ್ ಕೊಡಲ್ಲ. ಫಸ್ಟು ಮಕ್ಕಳಿಗೆ ನಾವು ಇಂಟ್ರೊಡಕ್ಷನ್ ಕೊಡಬೇಕು ಫಸ್ಟಿಗೆ. ಈಗ ಮಕ್ಕಳು ಹೊಸದಾಗಿ ಹೊಸ ಮಕ್ಕಳು ಯಾರು ಮಾತಾಡ್ಸಲ್ಲ. ಯಾವುದೇ ಮಕ್ಕಳು ಅಲ್ಲಿ ಮನೆಗೆ ಬಂದರೆ ಹಾಯ್ ಅಂದರೆ ತಿರುಗಿ ನೋಡ್ತಾರೆ. ಸೊ ಹಾಗೆ ನಮ್ಮ ಹತ್ರ ಕರ್ಕೊಂಡು ಬಂದಾಗ ಪೇರೆಂಟ್ಸು ಮಕ್ಕಳು ಕೆಲವು ಜನ ಹೇಳ್ತಾರೆ. ಸೊ ಫಸ್ಟ್ ನಾವು ಅವರಿಗೆ ಅವ್ರ ಜೊತೆ ಸೇರ್ಕೋಬೇಕು. ನಾವು ಮಕ್ಕಳಾಗಬೇಕು, ಪರಿಚಯ ಮಾಡ್ಕೋಬೇಕು. ಫಸ್ಟ್ ಪರಿಚಯ ಚಿಕ್ಕ ಮಕ್ಕಳು ಪರಿಚಯ ಕೇಳಕ್ಕೆ ನೋಡಲ್ವಲ್ಲ ಅವರು. ಸೊ ಏನಾಗ್ತದೆ, ನಾವು ಅವರಿಗೆ ಚಿಕ್ಕ ಮಕ್ಕಳದ್ರೇ ಎಕ್ಸರ್ಸೈಸ್ ಮಾಡೋದು
ಮಾಡಬೇಕಾಗತ್ತೆ, ನಾವು ಅವ್ರ ಜೊತೆ ಓಡಬೇಕಾಗತ್ತೆ. Okay. ಹೋಗ್ತಾ 2 days 3 days ಆಗ್ತಾ ಪರಿಚಯ ಆಗ್ತಾ ಹೀಗೆ ಮಾಡಬೇಕು. ಅದೊಂದು ಮೆಥಡ್ ಇರುತ್ತೆ ನಮ್ಮದೊಂದು. ಓಕೆ ಈಗ ಕೆಲವು ಜನ ಮಕ್ಕಳು 3 ವರ್ಷಕ್ಕೆ ಬಂದು ಅಪ್ಪ ಹೋಗ್ಬಿಟ್ಟು ಯಾರು ಓಡ್ಲಿಕ್ಕೆ ಎಕ್ಸರ್ಸೈಸ್ ಮಾಡಕ್ಕೆ ಇಷ್ಟಪಡಲ್ಲ. ಸೊ ಲೈಟ್ ನಾವು ಅವ್ರ ಜೊತೆ ಜಾಗ್ ಮಾಡೋದು, ಫ್ರೆಂಡ್ ಆಗೋದು, ಸೊ ಲೈಟಾಗಿ ಅವ್ರಿಗೆ ಸಪೋರ್ಟ್ ಮಾಡೋದು, zone ಕೊಡ್ತಾರೆ ಇಮಿಡಿಯೇಟ್ಲಿ ಸಪೋರ್ಟ್ ಮಾಡೋದು, ಕೈಡ್ ಮಾಡಿಸೋದು. ಮಾಡಿದಾಗ ಏನಾಗುತ್ತೆ, ಲೈಟಿಗೆ ನಮ್ದೊಂದು ಮೆಥಡಲ್ಲಿ ಆ ಮಕ್ಕಳಿಗೆ ಲೈಟ್ ಪುಷ್ ಮಾಡ್ತೀವಿ. ಮತ್ತೆ ಜಾಸ್ತಿ ಲೋಡ್ ಕೊಡಲ್ಲ. ನೀವು ಕೇಳಿದ್ರಿ ನಾಳೆ ಯಾಕೆ ನಾಳೆ ಬರ್ಬೇಕಂತ ಅಂದರೆ, ನಾವು ಫಸ್ಟು ಅವರಿಗೆ ಫ್ರೆಂಡ್ ಆಗಿ ಒಂದೆರಡು ಮಾತಾಡಿ ಮತ್ತೆ ಅವರಿಗೆ ಸ್ವಲ್ಪ ಲೈಟ್ ಗ್ರ್ಯಾಜುಲಿ ಮಾಡ್ಕೊಂಡು ಹೋಗ್ಬೇಕು. ನಾವು ಒಂದೇ ಸರಿ A B ಬರೆದ್ಬಿಡ್ಬೇಕು, ಒಂದೇ ಸರಿ XYZ ಬರಿ ಅಂದರೆ ಯಾವುದು ಬರೆಯಲ್ಲ. ಸೊ ಗ್ರ್ಯಾಜುಲಿ ನಾವು ಫಸ್ಟ್ ಬೇಸಿಕ್ಕಿಂದ ಏನು ಬೇಕು ಅದನ್ನು ಮಾತ್ರ ಬರೆಸ್ತೀವಿ, ಹಾಗೆ ಮಾಡಿಸ್ತೀವಿ ಎಕ್ಸರ್ಸೈಸು, ಮತ್ತು ಗ್ರ್ಯಾಜುಲಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ, ಲೋಡ್ ಹೋಗ್ತೀವಿ. ಯಾಕೆಂದರೆ ವೀಕ್ಲಿ, ಯಾಕೆಂದರೆ ನಮ್ಮದು ಆಗಲೇ ಹೇಳಿದೆ, ಮೈ ಟು ಸಾಟರ್ಡೆ ನಮ್ದು ಡಿಫ್ರೆಂಟ್ ಆಕ್ಟಿವಿಟಿ ಇರುತ್ತೆ. ನಮ್ಗೆ ಓಕೆ ಒಂದೇ ಥರ ನಾವು ಡೈಲಿ ಓಡಿಸಲ್ಲ. ಈಗ ನೋಡಿ, ಬಂದ ತಕ್ಷಣ ಫಸ್ಟ್ ನಾವು 5 o'clock ರಿಪೋರ್ಟ್ ಆಗ್ತೀವಿ. ಬಂದ ತಕ್ಷಣ ನಾವು ಸ್ಟ್ರೆಚಿಂಗ್ ಮಾಡ್ತೀವಿ. ಇಲ್ಲಿ ಏನು ಒಂದು 10 to 15 minutes ನಾವು ಎಲ್ಲ ಬಾಡಿಗೆ ಫಸ್ಟ್ ಮಸಲ್ಸ್ ಎಲ್ಲ ಒಂದೇ ಸರಿ ಓಡಬಾರ್ದು, ಫ್ರೀ ಮಾಡ್ಕೊಳ್ತೀವಿ. ಫಸ್ಟ್ ಅಂದರೆ ಒಂದು 2 round 3 round ಜಾಗ್ ಕಳಿಸ್ತೇವೆ. ಆದ್ಮೇಲೆ ಬಾಡಿ ಎಕ್ಸರ್ಸೈಸ್ ಎಲ್ಲ ಎಕ್ಸರ್ಸೈಸ್ ಮಾಡಿಸ್ತೀವಿ. ಎಕ್ಸರ್ಸೈಸ್ ಆದಮೇಲೆ ಮತ್ತೆ ನಾವು ಸ್ಟೇಡಿಂಗ್ಸ್ ಮಾಡ್ತೀವಿ, ಸ್ಪ್ರಿಂಟ್ ಆಗಲಿಕ್ಕೆ. ಮಕ್ಕಳಿಗೆ ಸ್ಪೀಡ್ ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ 6 to 8 ಸ್ಪ್ರಿಂಟ್ ಮಾಡ್ತೀವಿ. ಮತ್ತೆ ವರ್ಕೌಟ್ ಶುರು ಆಗುತ್ತೆ. ಅದಾದ್ಮೇಲೆ ಅದೆಲ್ಲ ಜಸ್ಟ್ ವಾರ್ಮ್ ಅಪ್, ಒಂದು 30 minutes ವಾರ್ಮ್ ಅಪ್ ಆದ್ಮೇಲೆ ಮತ್ತೆ ನಾವು ಈಗ ಸ್ಪ್ರಿಂಟ್ ಅದು ಮಂಡಿ ಹೇಳಿದೆ ನನಗೆ. ಸೀನಿಯರ್ ಮಕ್ಕಳಿಗೆ ರಿಪ್ಟೇಷನ್ ಇರುತ್ತೆ. ಈಗ ಲಾಂಗ್ ಡಿಸ್ಟೆನ್ಸ್ ಅವ್ರಿಗೆ ಬೇರೆ ವರ್ಕೌಟ್ ಇರುತ್ತೆ, ಸ್ಪ್ರಿಂಟರ್ಗೆ ಬೇರೆ ವರ್ಕೌಟ್ ಇರುತ್ತೆ, ಮತ್ತೆ ಜಂಪ್ಸ್ ಅವ್ರಿಗೆ ಬೇರೆ ವರ್ಕೌಟ್ ಇರುತ್ತೆ, ಆ ಮಕ್ಕಳಿಗೆ ಕಾಂಪಿಟೇಷನ್ ಹೋಗೋರಿಗೆ ಬೇರೆ ವರ್ಕೌಟ್ ಇರುತ್ತೆ. ಸೊ ಏನಾಗುತ್ತೆ, ಆ ಥರ ಮಾಡಿದಾಗ ಆ ಮಕ್ಕಳು ಇಂಪ್ರೂವ್ಮೆಂಟ್ ಆಗ್ತಾರೆ, ಮತ್ತೆ ಅವ್ರಿಗೆ ಮೋಟಿವೇಶನ್ ಆಗಿ ಮತ್ತೆ ಅಥ್ಲೆಟಿಕ್ಸ್ ಬರ್ತಾರೆ ಹಾಗೆ. ಸೊ ಅಂದರೆ ಒಂದ್ಸತಿ ನಾವು ಕರ್ಕೊಂಡ್ಬಂದು ಬಿಟ್ಟಾಗ ಮಕ್ಕಳಿಗೆ ಟೀಚರ್ ರೆಸ್ಪಾನ್ಸಿಬಿಲಿಟಿ. ಅವ್ರನ್ನ ಅಷ್ಟು ಇಂಟ್ರೆಸ್ಟ್ ಮಾಡಿ ಮೋಟಿವೇಟ್ ಮಾಡಿ ಅವ್ರು ನೆಕ್ಸ್ಟ್ ಏನೋ ಮಕ್ಕಳಿಗೆ ಕೆಲವು ಮಕ್ಕಳು ಹೇಳಿದ್ದು ಇದೆ, ಇವತ್ತು ಅಥ್ಲೆಟಿಕ್ಸ್ ಹೋಗಬೇಕು ಅಂತ. ಕೆಲವು ಸಂಡೇ ಅಂದರೆ ಮರ್ತೋಗ್ಬಿಡ್ತಾರೆ ಮಕ್ಕಳು. ಸೊ ಅಮ್ಮ ಇವತ್ತು ರೆಡಿ ಆಗಿರ್ತಾರೆ, ಆಮೇಲೆ ಸಂಡೇ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಸೊ ಈ ಥರ ಆಮೇಲೆ ಮಕ್ಕಳು ಫೀಲ್ ಮಾಡ್ಕೊಂಡಿದ್ದು ಕೂಡ ಇದೆ. ಕೆಲವು ಮಕ್ಕಳು ಮಾಡ್ಕೊಳ್ತಾರೆ, ಎಲ್ಲ ಟೈಮಲ್ಲಿ ಫೀಲ್ ಮಾಡ್ಕೊಂಡಿರ್ತಾರಲ್ಲ, ಕೆಲವೊಂದು ಸಂಡೇ ಡೆಫಿನೆಟ್ಲಿ ಅವರು ಮಿಸ್ ಮಾಡ್ಕೊಂಡು ನಾನು ನೋಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ ಸರ್, ನಾನು ಇಷ್ಟೆಲ್ಲ ತಿಳ್ಕೊಂಡೆ ನಿಮ್ಮ ಹತ್ರ, ತುಂಬಾ ಖುಷಿ ಆಯಿತು. ಸೊ ನಮ್ಮ ವ್ಯೂವರ್ಸ್ಗೂ ಇಷ್ಟೊಂದೆಲ್ಲ ತಿಳಿಸ್ಕೊಟ್ವಿ ಅಂತ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ನಾನು. ಇನ್ನೇನಾದ್ರು ಎಕ್ಸ್ಟ್ರಾ ವರ್ಡ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಪ್ರತಿಯೊಬ್ಬರು ಫಿಟ್ನೆಸ್ ಮಾಡಿ, ವಾಕ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ಮಕ್ಕಳಿಗೆ ಒಂದು ಭವಿಷ್ಯ ರೂಪಿಸಿ. ನಾನು ಆಗಲೇ ಹೇಳಿದ್ದೀನಿ, ಆ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಎಕ್ಸರ್ಸೈಸ್ ಮಾಡಿಸಿ. ಯಾವುದೋ ಸ್ಪೋರ್ಟ್ಸ್ ಯಾವ್ದಕ್ಕಾದ್ರೂ ಹಾಕಿ, ಇದೇ ಸ್ಪೋರ್ಟ್ಸ್ ಅಥ್ಲೆಟಿಕ್ಸ್ ಹಾಕ್ಬೇಕಂತ ಇಲ್ಲ. ಸರ್ ನೀವು ಯಾವ ಪ್ಲಾನ್, ನೀವು ಎನಿ ಸ್ಪೋರ್ಟ್ಸ್ ಹಾಕಿದ್ರು ಮಕ್ಕಳು ಆ್ಯಕ್ಟಿವ್ ಆಗಿರ್ತಾರೆ. ನೀವು ಸ್ವಲ್ಪ ಲಾಂಗ್ ಟರ್ಮ್ ಚೆನ್ನಾಗಿರ್ತೀರ. ಇಲ್ಲ ಅಂತಂದರೆ ನಾನು ಆಗಲೇ ಹೇಳಿದ್ದೀನಿ, ಈಗ ನಾವು ಪ್ರತಿಯೊಂದು ಫುಡ್ಡಲ್ಲೂ ನಾವು ವೀಕ್ ಇದ್ದೀವಿ. ಏನೇ ಫುಡ್ ತೊಗೊಳ್ಳಿ, ನೀರು ಕುಡೀರಿ, ಜ್ಯೂಸ್ ಕುಡೀರಿ, ಫ್ರೂಟ್ಸ್ ತೊಗೊಳ್ಳಿ, ನೀವು ಆ್ಯಪಲ್ ತೊಗೊಳ್ಳಿ, ರೈಸ್ ತೊಗೊಳ್ಳಿ. ಈಗ ನಾನೊಬ್ಬ ರೈತನ ಮಗ ಆದ್ದರಿಂದ ನೋಡಿ, ನಾನೊಬ್ಬ ವಿಲೇಜ್, ಅದಕ್ಕೆ ನಮ್ಮಪ್ಪ ತಂದರೆ ರೈತರು. ಆ್ಯಕ್ಚುಲಿ ನಾವೊಂದು ರೈಸ್ ಏನಾದ್ರೂ ನಾವು ಭತ್ತನ ಬೆಳಿತೀವಿ, ನಾವು ಮಿಲ್ಲಿಗೆ ತೊಗೊಂಡೋದ್ರೆ 15 days ಹುಳ ಆಗ್ತಿತ್ತು. ಈಗ ಒಂದ್ಸರಿ ಪ್ಯಾಕೆಟ್ ಬುಲೆಟ್ ರೈಸ್, ರೈಸ್ ಅಂತ ಏನೇನೋ ಮಾಡ್ತಾರೆ, ಮಿನಿಮಮ್ 3 to 4 months ಹಾಗೆ ಇರುತ್ತೆ. ಯಾಕೆಂದರೆ ಅದಕ್ಕೆ ಕೆಮಿಕಲ್ ಹಾಕ್ತಾರೆ. ಮತ್ತು ಈಗೆಲ್ಲ ಟೇಸ್ಟಿ ಫುಡ್ಡು, ಆ ಟೇಸ್ಟಿ ಫುಡ್ ಯಾರಿಗೂ ಒಳ್ಳೇದಲ್ಲ, ಹೊರಗಡೆ ಫುಡ್ಡು. ಈ ಪ್ರತಿಯೊಂದನ್ನು ಅದೇ ಹೇಳೋದು, ಈಗ ಫುಡ್ ಒಳ್ಳೆ ಕ್ವಾಲಿಟಿ ಫುಡ್ ತೊಗೊಳ್ಳಿ, ಮತ್ತು ಸ್ವಲ್ಪ ಎಕ್ಸರ್ಸೈಸ್ ಮಾಡಿ. ಮಕ್ಳು ಕೂಡ ಅದೇ, ನೀವು ಏನೇ ಸಂಪಾದನೆ ಮಾಡಿ, ಮಕ್ಕಳಿಗೆ ಸಂಪಾದನೆ ಮಾಡೋಕ್ಕೆ ಮಕ್ಕಳನ್ನೇ ನೀವು ಸಂಪಾದನೆ ಮಾಡಿ ಸಾಕು. ಅದನ್ನು ಸ್ಪೋರ್ಟ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಲೈಫಲ್ಲಿ. ಸ್ಪೋರ್ಟ್ಸ್ ಇಸ್ ರಿಯಲ್ ಲೈಫ್. ನಾನು ಹೇಳ್ತೀನಿ ರಿಯಲ್ ಗಾಡ್ ಲೈಫ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಪ್ರತಿಯೊಬ್ಬರೂ ಮಕ್ಕಳಿಗೆ, ಯಾರೇ ನಮ್ಮ ವ್ಯೂವರ್ಸು ಯಾವುದೇ ಕರ್ನಾಟಕದ ಯಾವುದೇ ನಾನು ವರ್ಲ್ಡಲ್ಲಿ ಯಾರು ಪ್ರತಿಯೊಬ್ಬರಿಗೆ ಹೇಳೋದು ವೆರಿ ಇಂಪಾರ್ಟೆಂಟ್ ಫಿಟ್ನೆಸ್. ಹೌದು, ಅದರಲ್ಲಿ ಎಸ್ಪೆಷಲಿ ಇಂಥದ್ದೊಂದು ಎನ್ವೈರನ್ಮೆಂಟ್ ಇದೆ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಈ ಮಕ್ಕಳುಗಳ ಗಮನ ಕೊಡಿ. ಯಾವುದೇ ನೋಡಿ ನಮ್ಮಲ್ಲಿ ಜಮನ ಪ್ರತಿಯೊಂದು ಸ್ಪೋರ್ಟ್ಸ್ ಇದೆ, ಇಂಥ ಸ್ಪೋರ್ಟ್ಸ್ ಇಲ್ಲ ಅನ್ನೋಂಗಿಲ್ಲ. ಪ್ರತಿಯೊಂದು ಅದನ್ನು ಅದ್ರ ಕಡೆ ಗಮನ ಕೊಡಿ, ಮಕ್ಕಳಿಗೆ ಯೂಸ್ ಆಗುತ್ತೆ. ಪೇರೆಂಟ್ಸ್ ನೀವು ವಾಕ್ ಮಾಡಿ, ನೀವು ಎಕ್ಸರ್ಸೈಸ್ ಮಾಡಿ, ನೀವು ಒಂದು ಫಿಟ್ನೆಸ್ ಮಾಡಿ. ಟೈಮ್ ಹೋಗೋದೇ ಗೊತ್ತಾಗಲ್ಲ. ಟೈಮಿಂಗ್ಸ್ ತಿಳಿಸ್ಕೊಡಿ. ಈಗ ನಮ್ಮದು ನೋಡಿ, ಸ್ಟೇಡಿಯಂ ವಾಕ್ ಮಾಡಲಿಕ್ಕೆ ಬೆಳಿಗ್ಗೆ ನಾವು 5 ಗಂಟೆಯಿಂದ 9 ಗಂಟೆ ಓಪನ್ ಮಾಡಿರ್ತೀವಿ. ಬಟ್ ನಮ್ಮ ಕೋಚಿಂಗ್ ಬೆಳಿಗ್ಗೆ 6 to 7:30 ಇರುತ್ತೆ. ಯಾಕೆಂದ್ರೆ 7 o'clock ಸ್ಕೂಲ್ ಹೋಗಬೇಕಾಗುತ್ತೆ ಮಕ್ಕಳು. ಸೊ ಅರ್ಲಿ ಮಾರ್ನಿಂಗ್ ಕೋಚಿಂಗ್ ಕೂಡ ಬರ್ತಾರೆ. ಮತ್ತೆ ಈವ್ನಿಂಗ್ 5 o'clock ಶಾರ್ಪ್ 5 o'clock ಶುರು ಮಾಡ್ತೀವಿ. ಯಾಕೆ ನಾವು ಸ್ಟಿಕ್ ಮಾಡಲ್ಲ ಅಷ್ಟು. ಯಾಕೆಂದ್ರೆ 5:10 5:15 ಬರೋದು. ಯಾಕೆಂದ್ರೆ ಸ್ಕೂಲಿಂದ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಸ್ನಾಕ್ಸ್ ತಿಂದ ರೆಸ್ಟ್ ಮಾಡಿ. ಈಗ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಸೊ ಆ ಪೀಕ್ ಟೈಮಲ್ಲಿ ನಾವು ಫ್ರೆಂಡ್ಸ್ ಅಷ್ಟು ನಾವು ಇದು ಮಾಡ್ಲಿಕ್ಕಾಗಲ್ಲ. 5-10 minutes ಬಿಫೋರ್ ನೋ ಪ್ರಾಬ್ಲಮ್. ಬಿಫೋರ್ ನಾವು 5 o'clock ಸ್ಟಾರ್ಟ್ ಮಾಡ್ತೀವಿ. ಒಂದು 5:10 5:15 ಒಳಗಡೆ ಬಂದು ನೀವು ಜಾಯ್ನ್ ಆಗಿಬಿಡ್ಬೇಕು. ಮತ್ತೆ 6:30 6:45 ನಾವು ಕ್ಲೋಸ್ ಮಾಡ್ತೀವಿ. ಯಾಕೆಂದ್ರೆ ಸ್ಟ್ರೆಚಿಂಗ್ ಎಲ್ಲ ಮಾಡಿ, ಯೋಗ ಮಾಡಿ ನಾವು ಮಾಡ್ತೀವಿ. ನಾವು ಅದನ್ನು ಮಂತ್ಲಿ 1,500 rupees ಫೀಸ್ ಮಾಡ್ತೀವಿ ನಾವು. ಆ್ಯಕ್ಚುಲಿ ನಾವು ಮೊದಲೆಲ್ಲ ಫ್ರೀ ಮಾಡಿದ್ವಿ. ಬಟ್ ಫ್ರೀ ಮಾಡಿದರೆ ಪೇರೆಂಟ್ಸ್ ಅದನ್ನು
ಯಾವುದೇ ವಿದ್ಯೆನೂ ಸರ್ ನಾನು ಹೇಳೋದೇನಂದ್ರೆ ಯಾವುದೇ ವಿದ್ಯೆ ಆಗಿದೆ ಪುಕ್ಸಟ್ಟೆ ಕಲಿಬಾರ್ದು, ಅದಕ್ಕೆ ಬೆಲೆ ಇರಲ್ಲ. ಸೊ ಏನಾದ್ರು ಒಂದು ಗುರುದಕ್ಷಿಣೆ ಅಂತ ಕೊಟ್ಟು ನಾವು ಕಲಿತಾಗ ಅದರಲ್ಲಿ ಇರೋ ಮನಸ್ತೃಪ್ತಿ ಆಗಿರ್ಬೋದು, ಗೌರವ ಆಗಿರ್ಬೋದು, ಅದರಲ್ಲಿ ಒಂದು ತೂಕನೇ ಬೇರೆ. ಇಲ್ಲ ನಾವು ನೋಡಿ, ನಾನು ಇರೋ ಫ್ಯಾಕ್ಟ್ ಹೇಳ್ತೀನಿ. ನಾವು ಕೆಲವು ಜನ ಮಕ್ಕಳ ಹತ್ರ ನಾವು ಫೀಸ್ ತೊಗೊಳ್ಳಲ್ಲ. ಯಾಕೆಂದರೆ ತುಂಬ ಬಡವ್ರ ಮಕ್ಕಳಿಗೆ, ಉತ್ತರ ಕನ್ನಡ ಮಕ್ಕಳಿದ್ದಾರೆ, ಅವ್ರು ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡ್ರೆ ಮಿಲಿಟ್ರಿಗೆ ಸೇರಬೇಕು ಅಂತ ಇದ್ದಾರೆ, ಪೊಲೀಸಿಗೆ ಫಿಟ್ನೆಸ್ ಬೇಕು ಅಂತ ನನ್ನ ಹತ್ರ ಕಲಿತಿದ್ದಾರೆ. ಇವನು 3 ಜನ ಹೋದ್ರು ಈಗಿಲ್ಲ, ಜಾಗಿಂಗ್ ಹೋಗಿದ್ದಾರೆ. ಅವರು ಸಹ ನಾನು ಅವ್ರ ಹತ್ರ ಯಾರ ಹತ್ರ ದುಡ್ಡು ತೊಗೊಳ್ಳಲ್ಲ. ಸ್ಪೆಷಲ್ ಮಕ್ಕಳ ಹತ್ರ ಕಮ್ಮಿ ದುಡ್ಡು ಕೈಲಿ ಆಗೇ ಇಲ್ಲ ಅಂದವರು ನಾವು ಅವ್ರಾಗೆ ಕೊಟ್ಟರೆ ಐ ಥಿಂಕ್ ನಾವು ಎಕ್ವಿಪ್ಮೆಂಟ್ ತರಿಸ್ಬೇಕಾದ್ರೆ ಹರ್ಡಲ್ಸ್ ಬೇಕು, ಲ್ಯಾಡರ್ ಬೇಕು, ಸರ್ಕ್ಯೂಟ್ ಟ್ರೈನಿಂಗ್ಗಳು ಬೇಕು, ಜಂಪ್ಸ್ ಪ್ಯಾಡ್ ಬೇಕು, ಬ್ಯಾಟನ್ ಬೇಕು, ಕೆಲವೊಂದು ಇವೆಲ್ಲ ಬೇಕು ಅಂತ ನಮ್ಮ ಕೈಯಿಂದ ತರಿಸ್ಕೋಬೇಕು. ಆಗ ಅಟ್ಲೀಸ್ಟು ನಾವು ಎಕ್ವಿಪ್ಮೆಂಟ್ ಕೆಲವು ಜನ ನಾವು ಫೀಸ್ ತೊಗೊಳ್ತೀವಿ, ನಾವು ಎಲ್ಲರ ಹತ್ರ ಫೀಸ್ ತೊಗೊಳ್ಳಲ್ಲ. ಮತ್ತು ತುಂಬ ಬಡವ್ರ ಮಕ್ಕಳು ಅಂತ ಅಂದ್ರೆ ನಾವು ಯಾರ ಹತ್ರ ಕೇಳಿದ್ರೆ ಸ್ಪೆಷಲಿ ನಾವು ಯಾವತ್ತು ಕೇಳಿ ತೊಗೊಂಡು ಇಲ್ಲ. ದೊಡ್ಡ ಮಕ್ಕಳು ಆಮೇಲೆ ಪ್ರೊಫೆಷನಲ್ ಅಂದ್ರೆ ನಾವು ಯಾರದ್ದು ತೊಗೊಳ್ಳಲ್ಲ. ಯಾಕೆಂದ್ರೆ ಅಥ್ಲೆಟಿಕ್ಸ್ ಪ್ರೊಫೆಷನ್ ಮಾಡೋರು ಯಾರು ಶ್ರೀಮಂತರು ಬರಲ್ಲ. ಯಾಕೆಂದರೆ ಅವರು ನೋಡಿ ಮಿಲ್ಟ್ರಿಗೆ ಹೋಗೋ ಮಕ್ಕಳು ಯಾರು ಬರ್ತಾರೆ, ಮಿಲ್ಟ್ರಿಗೆ ಹೋಗೋರೆಲ್ಲ ಈಗ ಯಾವ ಪೇಂಟ್ಸ್ಗಳು ಮಿಲ್ಟ್ರಿಗೆ ಕಳಿಸ್ತೀನಿ ಅಂತಾರೆ, ಯಾರು ಕಳಿಸಲ್ಲ. ಈಗ ನಮ್ಮಲ್ಲಿ ಅಲ್ಲಿ ಹೇಳೋದು ನಾನು ಹೇಳ್ತೀನಲ್ಲ, ಈಗ ನಮ್ಮಲ್ಲಿ ಎಷ್ಟೋ ಜನ ಮಕ್ಕಳು ಅದ ಒಂದು 10 ಜನ ಆರ್ಮಿಗೆ ಹೋಗಿದ್ದಾರೆ. ಅವರೆಲ್ಲ ಬಂದು ನಮ್ಮ ಹತ್ರ ಟ್ರೈನಿಂಗ್ ಮಾಡಿ ಅವರ ಫಿಟ್ನೆಸ್ ಏನು ಬೇಕು, ಹೇಗೆ ಓಡಬೇಕು ನೋಡಿ. ಅವರಿಗೆ ಈಗ ಅವರು 1500 ಮೀಟರ್ 4 ನಿಮಿಷ ಕೊಡಬೇಕು, 4 ಮಿನಿಟ್ಸ್ 20 ಸೆಕೆಂಡ್ ಕೊಡಬೇಕು, ಮತ್ತೆ ಲಾಂಗ್ ಜಂಪ್ ಆಗಬೇಕು, ಶಾರ್ಟ್ ಪುಟ್ ಎಸಿಬೇಕು, ಅದೆಲ್ಲ ಟ್ರೈನಿಂಗ್ ನಾವು ಮಾಡಿ ಅವ್ರಿಗೆ ಕಳಿಸ್ತೀವಿ. ಅದು ನಮ್ಮ ಕೈಲಾಗಿದ್ದೊಂದು, ಯಾಕೆ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಇದನ್ನು ಆ ಕಷ್ಟ ನನಗೆ ಗೊತ್ತು. ಸೊ ಅದರಿಂದ ಏನು ಮಾಡ್ತೀವಿ, ನಮ್ಗೆ ಆಗಿದ್ದನ್ನು ಅವ್ರಿಗೆ ಹೇಳ್ಕೊಟ್ಟು ಎಷ್ಟೋ ಜನ ಸೇರಿದ್ದಾರೆ, ಅವರ ಟ್ಯಾಂಕ್ಸ್ ಹೇಳಿದ್ದಾರೆ, ಅವರೆಲ್ಲ ಒಳ್ಳೇದಾಗಲಿ ಅದೇ ನಾವು ಕೇಳೋದು. ಓಕೆ ಸರ್, ಇಷ್ಟೆಲ್ಲ ಮಾತಾಡಿದ್ವಿ, ಇಷ್ಟೆಲ್ಲ ಟೈಮ್ ಕೊಟ್ಟು ನೀವು ಮಾತಾಡ್ಸಿದ್ರೆ ಮತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನೊಂದು ಸ್ಪೆಷಲ್ ವರ್ಡ್ ಹೇಳಬೇಕು ಅಂದರೆ ಸರ್ಗೋಸ್ಕರ ಏನಂತಂದರೆ, ನಿಮ್ಮ ಕೆಳಗಡೆ ಯಾರೆಲ್ಲ ಕಲಿತಿದ್ದಾರೆ ಅವರೆಲ್ಲ ಪುಣ್ಯ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಿದ್ದೀರಾ ನೀವು ಫಿಟ್ನೆಸ್ಗೆ. ಸೊ ಹಂಗೆ ನಿಮ್ಮ ಕೈ ಕೆಳಗಡೆ ಅಷ್ಟು ಮಕ್ಕಳು ಕಲಿತಾರಲ್ಲ ಅವರೆಲ್ಲ ಒಂದು ಒಳ್ಳೆ ಉತ್ತಮ ಸ್ಥಾನದಲ್ಲಿ ಆಲ್ರೆಡಿ ಒಂದು 10 ಜನ ಇದ್ದಾರೆ ಅಂತ ಹೇಳಿದ್ರೆ, ಈಗಿನ ಮಕ್ಕಳು ಕೂಡ ಒಂದು ಉತ್ತಮ ಸ್ಥಾನದಲ್ಲಿ ಇರ್ತಾರೆ. ಸೊ ಅಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ನಾವು ಅಥ್ಲೆಟಿಕ್ಸ್ ಬಗ್ಗೆ, ಅಥ್ಲೆಟಿಕ್ಸ್ ಕೋಚ್ ಹತ್ರನೇ ನಾವು ತಿಳ್ಕೊಂಡ್ವಿ. ಸೊ ಅವ್ರ ಬಗ್ಗೆ ತಿಳ್ಕೊಂಡ್ವಿ, ವಾವ್ ಅನಿಸ್ತು ನನಗೆ. ಸೊ ಎಷ್ಟೆಲ್ಲ ಇನ್ಫಾರ್ಮೇಷನ್ಸ್ ನಮಗೆ ಗೊತ್ತಿಲ್ಲದ್ರದೆಲ್ಲ ಇರುತ್ತಲ್ಲ ಅಥ್ಲೆಟಿಕ್ಸ್ ಬಗ್ಗೆ, ತಿಳ್ಕೊಂಡಾಗ ನಮಗೂ ಅದ್ರ ಬಗ್ಗೆ ನಾಲೆಜ್ ಸಿಗುತ್ತೆ. ಮತ್ತು ನಾವು ಅದನ್ನು ನಮ್ಮ ಲೈಫಲ್ಲಿ ನಮ್ಮ ಮಕ್ಕಳು ಅಥವಾ ನಾವೇ ಇಂಪ್ಲಿಮೆಂಟ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಸೊ ಇವತ್ತಿನ ವ್ಲಾಗಲ್ಲಿ ಎಷ್ಟೊಂದೆಲ್ಲ ಇನ್ಫಾರ್ಮೇಷನ್ ನಾನು ಅಥ್ಲೆಟಿಕ್ಸ್ ಬಗ್ಗೆ ತಿಳಿಸ್ಕೊಟ್ಟೆ, ನಾನು ಕೂಡ ತಿಳ್ಕೊಂಡೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನೀವು ಸಾಕಷ್ಟು ಮಕ್ಕಳು ಅಥ್ಲೆಟಿಕ್ಸ್ ಮಾಡೋದನ್ನೆಲ್ಲ ನಾನು ನಿಮ್ಗೆಲ್ಲರಿಗೂ ಒಟ್ಟಿಗೆ ಶೇರ್ ಮಾಡ್ಕೊಂಡು ನೀವು ಅದೆಲ್ಲ ನೋಡಿ ತುಂಬಾ ಖುಷಿ ಆಗಿರುತ್ತೆ, ನೀವು ಕೂಡ ಇನ್ಸ್ಪೈರ್ ಆಗಿರ್ತೀರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಎವ್ರಿ ಡೇ ನಾವು ಲರ್ನಿಂಗ್ ಪ್ರೊಸೆಸ್ಸಲ್ಲಿ ಇರ್ತೀವಿ. ಸೊ ಈ ವಿಡಿಯೋಯಿಂದ ನೋಡಿ ಸಾಕಷ್ಟು ಜನ ಏನಾದ್ರು ಕಲ್ತ್ರಿ ಅಥವಾ ಕಲಿತೀರಾ ಅಂತ ನಾನು ಇಚ್ಛಿಸ್ತಾ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪ್ರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ, ಡು ನಾಟ್ ಫರ್ಗೆಟ್ ಟು ಕಮೆಂಟ್ ಮೈ ವಾಟ್ಸ್ಆಪ್ ನಂಬರ್ 9916337773ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.